ಸೊ hello everyone, welcome to all my YouTube channel. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಸಮಯ ಮತ್ತು ಕೆಲಸ ಅಂತ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಸೊ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಯಾಕಂದರೆ ನಮಗೆ ಬೇಸಿಕ್ ಗೊತ್ತಿತ್ತಂದರೆ ಈ ಕ್ಲಾಸ್ನ ಈಸಿಯಾಗಿ ನೀವು 3rd ಕ್ಲಾಸ್ನ ಅರ್ಥ ಮಾಡ್ಕೋಬೋದು. ಸೊ ಬೇಸಿಕ್ ಯಾವುದಾದ್ರು ಫಸ್ಟ್ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ಕರೆಕ್ಟಲ್ಲ. ಸೊ ಈ ಕ್ಲಾಸ್ ಬಂದುಬಿಟ್ಟು ನಿಮಗೆ SSC, RRB, KPSC ಆ್ಯಂಡ್ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಏನು ಮಾಡುತ್ತಾ ಕವರ್ ಮಾಡುತ್ತಾ, ಕರೆಕ್ಟಲ್ಲ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂದರೆ ಒಂದು ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿದ್ವಿ. ಯಾವುದಂತಂದರೆ ಕಾನ್ಸೆಪ್ಟ್ ಆಫ್ ದಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ದಿ ಫಾರ್ವರ್ಡ್ ಅಂತ. ಸೊ ಫಾರ್ವರ್ಡ್ ಬಗ್ಗೆ ಆ್ಯಂಡ್ ಬ್ಯಾಕ್ವರ್ಡ್ ಬಗ್ಗೆ ನೀವು ಇವತ್ತಿನ ಕ್ಲಾಸ್ನ ಯಾವುದು ಬ್ಯಾಕ್ವರ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕಾನ್ಸೆಪ್ಟ್ ಆಫ್ ದಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ದಿ ಬ್ಯಾಕ್ವರ್ಡ್ ಅಂತ. ಸೊ ನಮಗೆ ಫಾರ್ವರ್ಡ್ ಅಂದರೆ ನಾವಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತಂದರೆ ಒಂದು ಸರ್ಟನ್ ಟೈಮ್ ಆದಮೇಲೆ ಯಾರೋ ಒಬ್ಬರು A ಅಥವಾ B ಅಂತ ಕೆಲಸನ ಬಿಟ್ಟು ಹೋದ್ಮೇಲೆ ಅದನ್ನೇನು ಮಾಡ್ಬೇಕು, ನಾವು ಫಾರ್ವರ್ಡ್ ಅಂತ ಕೊಟ್ಟಾಗ ಅಲ್ಲಿ ಮೈನಸ್ ಹೋಗೋ ಅಂತ ಹೇಳಿದ್ದೆ. ಅದೇ ನಮಗೆ ಬ್ಯಾಕ್ವರ್ಡ್ ಅಂತ ಬಂದಾಗ ಹೆಂಗೆ ಮಾಡೋದಂದರೆ ಇಲ್ಲಿ ನಮಗೆ A ಅಥವಾ A ಮತ್ತು B ಇಬ್ಬರು ಜೊತೆಗೂಡಿ ಎಷ್ಟು ದಿನ ಕೆಲಸ ಮಾಡಿದಾರೆ ಅಂತ ಕೊಟ್ಟಿಲ್ಲ. ಸೊ ಅದನ್ನು ನಾವು T ಅಂತ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ಏನಂತ ನಿಮ್ಗೆ ಕೀ ಪಾಯಿಂಟ್ ಇರ್ತಂದರೆ ಇಲ್ಲಿ ನಿಮಗೆ ಕ್ವಶನಲ್ಲಿ ಬಿಫೋರ್ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಸೊ ನಿಮಗೆ ಯಾವ ಕ್ವಶನಲ್ಲಿ ಬಿಫೋರ್ ಅಂತ ಕೊಟ್ಟಿರ್ತಾರಲ್ಲ ನಾವು ಏನು ಮಾಡಬೇಕು, ಈಸಿಯಾಗಿ ಅಲ್ಲಿ ನಾವು ಇದು ಕಾನ್ಸೆಪ್ಟ್ ಯಾವುದು ರಿಲೇಟೆಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು, ಬ್ಯಾಕ್ವರ್ಡ್ ರಿಲೇಟೆಡ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ಫಾರ್ವರ್ಡಲ್ಲಿ ಏನು ಕೀ ಪಾಯಿಂಟ್ ಇರ್ತದೆ ನಮಗೆ ಅಲ್ಲಿ ನಮಗೆ ಸೊ ನಮಗೆ ಹೆಂಗೆ ಕಂಡುಹಿಡ್ಕೋಬೇಕಪ್ಪ ಅದು ಫಾರ್ವರ್ಡ್ ಕ್ವಶನ್ ಯಾವುದು ಅಂತಂದರೆ ಅಲ್ಲಿ ನಮಗೆ ಹಿಂಟ್ ಏನಿರ್ತಂದರೆ ಕ್ವಶನಲ್ಲಿ ಆಫ್ಟರ್ ಅಂತ ಕೊಟ್ಟಿರ್ತಾರೆ, ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕು ಅಥವಾ A ಆ್ಯಂಡ್ B ಲೆಫ್ಟ್ ಆಫ್ಟರ್ ದಿ ವರ್ಕ್ ಆಫ್ ದಿ ಕಂಪ್ಲೀಟ್ ದಿ ವರ್ಕ್ ಅಂತ ಈ ಥರ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಾಗ ಏನಾಗುತ್ತೆ ನಮಗೆ ಈಸಿಯಾಗಿ ಇದು ಫಾರ್ವರ್ಡ್ ಪ್ರಾಬ್ಲಮ್ ಮತ್ತು ಇದು ಬ್ಯಾಕ್ವರ್ಡ್ ಪ್ರಾಬ್ಲಮ್ ಅಂತ ನೀವು ಕಂಡುಹಿಡ್ಬೋದು. ಅರ್ಥ ಆಯ್ತಲ್ಲ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಫಾರ್ವರ್ಡ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ನಲ್ಲ. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ನಮಗೆ ಕಾನ್ಸೆಪ್ಟ್ ಆಫ್ ದಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ದಿ ಬ್ಯಾಕ್ವರ್ಡ್ ಅಂತ. ಸೊ ಇದ್ರ ಮೇಲೆ ಯಾವ ಥರ ಪ್ರಾಬ್ಲಮ್ ಇರ್ತವೆ ಮತ್ತು ಹೇಗೆ ಮಾಡೋದು. ಸೊ ಇದನ್ನು ಕೂಡ ನಾವು 2 ರೀತಿಯಲ್ಲಿ ಪ್ರಾಬ್ಲಮ್ನ ಬಿಡಿಸ್ಬೋದು. ಸೊ 2 ಮೆಥಡಲ್ಲಿ ಕೂಡ ನಾವು ಏನು ಮಾಡೋದು ಮೆಥಡ್ನ 2 ಮೆಥಡ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಬಿಡಿಸ್ಬೋದು. ಸೊ ಫಸ್ಟ್ ಮೆಥಡ್ ಬಂದುಬಿಟ್ಟು ನಮಗೆ ಯಾವ ಥರ ಇರುತ್ತೆ ಅಂದರೆ ಬೇಸಿಕ್ ಮೆಥಡ್. ಸೊ ಬೇಸಿಕ್ ಮೆಥಡ್ ಅಂದರೆ ನಾನು ಟೈಮ್ ಲೈನ್ ಹಾಕಿ ತೋರಿಸ್ತೀನಿ ಅಲ್ಲಿ. ಸೊ ಸೆಕೆಂಡ್ ಮೆಥಡ್ ಅಂದರೆ ಶಾರ್ಟ್ಕಟ್ ಅಪ್ರೋಚ್ ಅಂತ, ಕರೆಕ್ಟಲ್ಲ. ಶಾರ್ಟ್ಕಟ್ ಅಪ್ರೋಚ್ ಅಂತ ಕೂಡ ಇರ್ಬೋದು ನೀವು, ಅಥವಾ ಇಲ್ಲ ಅಂತಂದರೆ ಎಕ್ಸಾಮ್ ಅಪ್ರೋಚ್ ಅಂತ. ಸೊ ಈ ಥರ ನೀವು ಏನು ಮಾಡ್ಬೋದು, ಡೈರೆಕ್ಟಾಗಿ ಯಾವುದೇ ಟೈಮ್ ಲೈನ್ ಇಲ್ಲ ಅಂತ ಡೈರೆಕ್ಟಾಗಿ ನೀವು ಪ್ರಾಬ್ಲಮ್ನ ಬಿಡಿಸ್ಬೋದು. ಸೊ ನಾನು ನಿಮಗೆ ಫಸ್ಟ್ನೇದಾಗಿ ಎರಡು ಮೆಥಡ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ನ ಬಿಡಿಸ್ತೀನಿ. ಸೊ ನಿಮಗೆ ಯಾವುದು ಈಸಿ ಮೆಥಡ್ ಆಗುತ್ತಲ್ಲ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ನಿಮಗೆ ಇನ್ ಕೇಸ್ ಎರಡು ಮೆಥಡ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಕೆಲವೊಂದು ಟೈಮ್ ಆ ಮೆಥಡ್ ಯೂಸ್ ಆಗಲಿಕ್ಕಂದ್ರೆ ಇನ್ನೊಂದು ಮೆಥಡ್ ಯೂಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ನಾನು 2 ಮೆಥಡ್ ಒಂದು ಫಸ್ಟ್ ಪ್ರಾಬ್ಲಮ್ ಅಷ್ಟೇ ತಿಳಿಸ್ತೀನಿ, ನೀವು ಅದ್ರ ಮೇಲೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ನೇ ಪ್ರಾಬ್ಲಮ್ ನೋಡಿ ಏನಿದೆ, A ಆ್ಯಂಡ್ B ಕ್ಯಾನ್ ಡೂ ಎ ವರ್ಕ್ ಇನ್ 10 and 12 days ಅಂತ ರೆಸ್ಪೆಕ್ಟಿವ್ಲಿ. ದೇ ಬಿಗಿನ್ ದಿ ವರ್ಕ್ ಟುಗೆದರ್ ಬಟ್ A ಲೆಫ್ಟ್ ದಿ ವರ್ಕ್ 1 day ಬಿಫೋರ್ ಅಂತ. ಸೊ ಇದು ನಮಗೆ ಕೀ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಬಿಫೋರ್ ಅಂತಿದೆಯಲ್ಲ, 1 day ಬಿಫೋರ್ ದ ಕಂಪ್ಲೀಷನ್ ಆಫ್ ದಿ ವರ್ಕ್ ಇನ್ ಹೌ ಮೆನಿ ಡೇಸ್ ವಿಲ್ ದಿ ಟೋಟಲ್ ವರ್ಕ್ ಬಿ ಕಂಪ್ಲೀಟೆಡ್ ಅಂತ. ಸೊ ನಾನು ಹೇಳಿದ್ದೆ ನಿಮಗೆ. ಸೊ ಈ ಥರ ಕೊಟ್ಟಾಗ ಪ್ರಾಬ್ಲಮನ್ನು ನಮಗೆ 2 ಮೆಥಡಲ್ಲಿ ಬಿಡಿಸ್ಬೋದು. ಸೊ ನಾನು ಫಸ್ಟ್ ಮೆಥಡ್ ತಿಳಿಸ್ತೀನಿ ನೋಡಿರಿ ಯಾವುದಂತ. ಸೊ ಫಸ್ಟ್ ಮೆಥಡ್ ಏನು ನಮ್ಗೆ ಯಾವ್ದು ಇರ್ತದೆ, ಬೇಸಿಕ್ ಮೆಥಡ್ ಅಂತ. ಬೇಸಿಕ್ ಮೆಥಡಿಂದ ಬಿಡಿಸೋದು ತಿಳಿಸ್ತೀನಿ ನಮಗೆ. ಸೊ A ಒಬ್ಬನು ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ, 10 ಡೇಸಲ್ಲಿ ಮುಗಿಸ್ತಾನೆ. ಅದೇ ಕೆಲಸವನ್ನು B ಎಷ್ಟು ದಿನ ತೊಗೊತಾನೆ, ಕೆಲಸ ಮುಗಿಸೋಕೆ 12 ದಿನ ತೊಗೊತಾನೆ. ಆದ್ದರಿಂದ 10 ಮತ್ತು 12 ನಮಗೆ ಎಲ್ಸಿಎಂ ಎಷ್ಟು ಬರುತ್ತೆ, 60 ಬರುತ್ತೆ, ಕರೆಕ್ಟಲ್ಲ. ಆದ್ದರಿಂದ 10 ಎಷ್ಟಲೇ 60, 10 6ಲೇ 60, 12 5ಲೇ 60. ಸೊ ಆದ್ದರಿಂದ ನಾವು ಒಂದು ಟೈಮ್ ಲೈನ್ ಮಾಡ್ಕೋಬೇಕು, ಕರೆಕ್ಟಲ್ಲ. ಸೊ ಬೇಸಿಕ್ ಮೆಥಡ್ ನಮಗೆ ಟೈಮ್ ಲೈನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನು ಕೇಳಿದಾರಲ್ಲಿ ದೇ ಬಿಗಿನ್ ದಿ ವರ್ಕ್ ಟುಗೆದರ್ ಅಂತ. ಸೊ A ಮತ್ತು B ಅವರು ಏನು ಮಾಡಿದ್ದಾರೆ, ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅಂತ ಅಲ್ಲಿ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ನಾವು ಅದನ್ನು T ಅಂತ ಕನ್ಸಿಡರ್ ಮಾಡಬೇಕು, ಕರೆಕ್ಟಲ್ಲ. ಸೊ ಆಮೇಲೆ ಏನಾಗಿದೆ ಇಲ್ಲಿ, A ಬಿಟ್ಟು ಹೋಗಿದ್ದಾನೆ. A ಲೆಫ್ಟ್ ದಿ ವರ್ಕ್ 1 day ಬಿಫೋರ್ ದ ಕಂಪ್ಲೀಷನ್ ಆಫ್ ದಿ ವರ್ಕ್. ಅಂದರೆ ಕೆಲಸ ಮುಗಿಯೋಕ್ಕಿಂತ ಮುಂಚಿತವಾಗಿ 1 ದಿನ ಮುಂಚಿತವಾಗಿ A ಬಿಟ್ಟು ಹೋಗಿದ್ದಾನೆ. ಸೊ A ಬಿಟ್ಟು ಹೋದರೆ ಇನ್ನು ಯಾರು ಉಳ್ಕೊತಾರೆ ಅಲ್ಲಿ ಕೆಲಸದ ಮೇಲೆ, B ಉಳ್ಕೊತಾನೆ. ಸೊ B ಎಷ್ಟು ಕೆಲಸ ಮಾಡ್ತಾನೆ, ಲಾಸ್ಟಿಗೆ 1 ದಿನ ಕೆಲಸ ಉಳಿದಿರ್ತಲ್ಲ, ಆ B 1 ದಿನ ಕೆಲಸನ ಏನು ಮಾಡ್ತಾನೆ, B ಮುಗಿಸ್ತಾನೆ. ಆದ್ದರಿಂದ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಂತ. ಸೊ ನಮಗೆ ಇಲ್ಲಿ A + B, A ಮತ್ತು B ದ ಎಫಿಷಿಯನ್ಸಿ ಏನೈತಿ 6 ಮತ್ತು 5. ಅದರಿಂದ 6 + 5 ಎಷ್ಟಾಗುತ್ತೆ, ನಮಗೆ 11 ಆಗುತ್ತೆ, ಕರೆಕ್ಟಲ್ಲ. ಸೊ 11T ಪ್ಲಸ್ B ಎಫಿಷಿಯನ್ಸಿ ಎಷ್ಟೈತಿ, 5 ಐತಿ. ಸೊ 5 × 1. ಸೊ ಡೈರೆಕ್ಟಾಗಿ 5 × 1 5ನೇ ಬರುತ್ತೆ. ಸೊ 5 ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ, 60. ಆದ್ದರಿಂದ 11T ಈಸ್ ಈಕ್ವಲ್ ಟು 60ರಲ್ಲಿ 5 ತೆಗೆದ್ರೆ 55.
ಸೊ 11 ಒಂದಲೇ 11 ಐದಲೇ, ಆದ್ದರಿಂದ ನಮಗೆ ಟೈಮ್ ಎಷ್ಟು ಬಂತು? 5 ದಿನ ಬಂತು. ಸೊ ನಮಗೆ ಇದು ಟೈಮ್ ಆ್ಯಕ್ಚುಲಿ 5 ಡೇ ಬಂತು. ಬಟ್ ನಮಗೆ ಏನು ಕೇಳಿದ್ರಲ್ಲ ಟೋಟಲ್ ವರ್ಕ್ ಅಂತ, ಟೋಟಲ್ ವರ್ಕಿಗೆ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಹಿಡಿತಂತ. ಸೊ ನಮಗೆ ಉಳಿದ ದಿನವನ್ನು ಈಗ ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ ಅರ್ಥ, ಇಲ್ಲಿ 5 ದಿನ ಮಾಡಿದರು. ಸೊ ನಮಗೆ ಟೋಟಲ್ ಕೆಲಸ ಮುಗಿಸೋಕೆ ಎಷ್ಟು ದಿನ ಟೈಮ್ ಹಿಡಿತು ಅಂದರೆ ಇಲ್ಲಿ ಒಂದು 5 ದಿನ ಉಳಿತು ಮತ್ತು ಇಲ್ಲಿ ಒಂದು ದಿನ. ಟೋಟಲ್ ಟೈಮ್ ಕಂಡಿಡೋಕ್ಕೆ ಎಷ್ಟು ನಮಗೆ 6 ದಿನ ಹಿಡಿತು. ಕರೆಕ್ಟಲ್ಲ? ಸೊ ಟೋಟಲ್ ವರ್ಕ್ನ ಕಂಡಿಡೋಕ್ಕೆ ನಮ್ಗೆ ಎಷ್ಟು ದಿನ ಬೇಕತ್ತು? ಫಸ್ಟ್ನೇದು 5 ದಿನ, ಆಮೇಲೆ ಬಿ ಎಷ್ಟು ದಿನ ಕೆಲಸ ಮಾಡಿದ 1 ದಿನ. ಸೊ ಟೋಟಲ್ 6 ದಿನ ಟೈಮ್ ಹಿಡಿತು. ಕರೆಕ್ಟಲ್ಲ? ಸೊ ನಮಗೆ ರಿಮೈನಿಂಗ್ ಇಲ್ಲಿ ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡಂತ ಕೇಳಿದ್ರೆ 5 ದಿನ ಆಗ್ತಿತ್ತು. ಬಟ್ ಅವರು ಟೋಟಲ್ ಟೈಮ್ ಕೇಳಿದಾರಲ್ಲ, ಅದರಿಂದ ನಮಗೆ ಎಷ್ಟಿತ್ತು? 6 ಆನ್ಸರ್ ಬಂತು. ಸೊ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ನೀವು ಬೇಸಿಕ್ ಮೆಥಡಿಂದ ಮಾಡಿದ್ರಿ. ಸೊ ಇದನ್ನು ನೀವು ಎಕ್ಸಾಮ್ ಅಪ್ರೋಚಲ್ಲಿ ಯಾವ ಥರ ಮಾಡ್ಬೋದಪ್ಪ ಅಂದರೆ ಎಕ್ಸಾಮ್ ಅಪ್ರೋಚ್ ಮೆಥಡ್. ಸೊ ನಾನು ಆಲ್ರೆಡಿ ನಿಮಗೆ ಫಾರ್ವರ್ಡ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ ಅಲ್ಲಿ ಯಾವ ಥರ ಮಾಡೋದಂತ. ಸೊ ಅಲ್ಲೇನೂ ಕೂಡ ಸೇಮ್. ಸೊ ನಮಗೆ ಅಲ್ಲಿ ಫಾರ್ವರ್ಡ್ ಅಂತ ಬಂದಾಗ ಯಾವ ಥರ ಕ್ವಶನ್ ಮಾಡಿದ್ರಿ, ನೀವು ಏನು ಮಾಡ್ತಿದ್ರಿ? ಮೈನಸ್ ಚಿಹ್ನೆ ಯೂಸ್ ಮಾಡ್ತಿದ್ರಿ. ಸೊ ಇಲ್ಲಿ ಬ್ಯಾಕ್ವರ್ಡ್ ಅಂತ ಬಂದಾಗ ಏನು ಮಾಡೋದು? ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಬಂದಾಗ ನಾವೇನು ಮಾಡ್ಬೇಕು ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆ ಬಳಸ್ಬೇಕು ಇಲ್ಲಿ. ಸೊ ಆದ್ದರಿಂದ ನೋಡಿ, ನಮಗೆ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ? 10 ಡೇಸ್ ಕೆಲಸ ಮಾಡ್ತಾನೆ. ಅದೇ ಕೆಲಸ ಮುಗಿಸೋಕೆ ಬಿ ಎಷ್ಟು ದಿನ ತೊಗೊತಾನೆ? 12 ದಿನ. ಸೊ ಆದ್ದರಿಂದ ಇವೆರಡರದ್ದು ನಮ್ಗೆ ಎಲ್ ಸಿ ಎಮ್ ಎಷ್ಟು ಸಿಗುತ್ತೆ? 60. ಸೊ 16 60, 12 60 ಅಂತ. ಆದ್ದರಿಂದ ನಮಗೆ ನೋಡಿ ಇಲ್ಲಿ ಸೊ ಟೋಟಲ್ ವರ್ಕ್ ಒಂದು ನಿಮಿಷ. ಸೊ ನಮಗೆ ಇಲ್ಲಿ ನೋಡಿ, ಸೊ ನಮಗೆ ಟೈಮ್ ಕಂಡುಹಿಡ್ಬೇಕು. ಟೋಟಲ್ ಟೈಮ್ನ ಕಂಡುಹಿಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ. ಸೊ ಅದರಿಂದ ಟಿ ಈಸ್ ಈಕ್ವಲ್ ಟು, ಕರೆಕ್ಟಲ್ಲ? ಸೊ ನಮಗೆ ಟೋಟಲ್ ವರ್ಕಲ್ಲಿ ಏನು ಮಾಡ್ಬೇಕು ನಾವು? ಯಾರು ಬಿಟ್ಟು ಹೋಗಿದ್ದಾರೆ ಇಲ್ಲಿ? ಎ ಎಂಬುವನು ಬಿಟ್ಟು ಹೋಗಿದ್ದಾನೆ. ಕರೆಕ್ಟಲ್ಲ? ಆದ್ದರಿಂದ ನಾವು ಏನು ಮಾಡಬೇಕು? ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್ ಅಂತ ಬ್ಯಾಕ್ವರ್ಡ್ ಅಂತ ಕಾನ್ಸೆಪ್ಟ್ ಬಂದಾಗ ನಾನು ಪ್ಲಸ್ ಅಂತ ಬರ್ಕೋಬೇಕು ಅಂತ ಹೇಳಿದ್ದೆ. ಸೊ ಪ್ಲಸ್ ಯಾರು ಬಿಟ್ಟು ಹೋಗಿದ್ದಾರೆ? ಎ ಇಂಟು ಎಷ್ಟು ದಿನಕ್ಕಿಂತ ಮುಂಚಿತವಾಗಿ ಬಿಟ್ಟು ಹೋಗಿದ್ದಾರೆ? 1 ದಿನ ಇಂಟು 1 ಡಿವೈಡೆಡ್ ಬೈ ಎ ಮತ್ತು ಬಿ. ಅಲ್ಲಿ ಏನು ಮಾಡ್ತಿದ್ವಿ ನಾವು? ಫಾರ್ವರ್ಡಲ್ಲಿ ಏನು ಮಾಡ್ತಿದ್ವಿ? ಯಾರು ಬಿಟ್ಟು ಹೋಗಿದಾರಲ್ಲ ಅವ್ರನ್ನ ಬಿಟ್ಟು ಉಳುಕಿದವ್ರದ್ದು ಎಫಿಷಿಯನ್ಸಿನ ತೊಗೊಂಡಿದ್ವಿ. ಬಟ್ ಬ್ಯಾಕ್ವರ್ಡಲ್ಲಿ ಹಂಗಿರಲ್ಲ. ಸೊ ಇಬ್ಬರದ್ದು ಎಫಿಷಿಯನ್ಸಿನ ನಾವೇನು ಮಾಡಬೇಕು? ತೊಗೋಬೇಕು. ಆದ್ದರಿಂದ ಎ ಪ್ಲಸ್ ಬಿ. ಸೊ ನಮಗೆ ಟೋಟಲ್ ವರ್ಕ್ ಎಷ್ಟಿದೆ? 60 ಪ್ಲಸ್ ಎದು ವ್ಯಾಲ್ಯೂ ಎಷ್ಟೈತಿ? 6 ಇಂಟು 1 6 ಡಿವೈಡ್ ಬೈ ಎ ಪ್ಲಸ್ ಬಿ. ಎ ಮತ್ತು ಬಿದು ಎಫಿಷಿಯನ್ಸಿ ಎಷ್ಟಾಗುತ್ತೆ? 11 ಆಗುತ್ತೆ. ಸೊ ದ್ಯಾಟ್ಸ್ ವೈ ಏನಾಗುತ್ತೆ? 66 ಡಿವೈಡ್ ಬೈ 11 ಇಸ್ ಈಕ್ವಲ್ ಟು 6 ಡೇ ಆಗುತ್ತೆ. ಸೊ ಇದು ನೀವು ಈ ಥರನೂ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ನಿಮ್ಗೆ ಎರಡೂ ಮೆಥಡ್ನ ಅಪ್ಲೈ ಮಾಡಿಸಿದ್ದೀನಿ. ಸೊ ನಿಮ್ಗೆ ಯಾವುದು ಕನ್ವಿ ಆಗುತ್ತೆ, ಯಾವುದು ಈಸಿ ಅನಿಸುತ್ತಲ್ಲ ಅದನ್ನೇ ನೀವು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಸೇಮ್ ಅದೇ ಥರನೇ. ಎ ಮತ್ತು ಬಿ ವರ್ಕಿಂಗ್ ಅಲೋನ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 8 days and 12 days ಅಂತ ರೆಸ್ಪೆಕ್ಟಿವ್ಲಿ. ದಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಬಟ್ ಎ ಲೆಫ್ಟ್ 2 days ಬಿಫೋರ್ ದ ಕಂಪ್ಲೀಷನ್ ಆಫ್ ದಿ ವರ್ಕ್. ಇನ್ ಹೌ ಮೆನಿ ಡೇಸ್ ವಾಸ್ ದಿ ವರ್ಕ್ ಕಂಪ್ಲೀಟೆಡ್ ಅಂತ. ಸೊ ನಮಗೆ ಎ ಎಂಬುವನು ಎಷ್ಟು ದಿನ ಕೆಲಸ ತೊಗೊತಾನೆ? 8 ದಿನ ಒಂದು ಕೆಲಸ ಮುಗಿಸೋಕ್ಕೆ ತೊಗೊತಾನೆ. ಅದೇ ಥರ ಬಿ ಎಂಬುವನು 12 ದಿನ ತೊಗೊತಾನಂತೆ. ಸೊ ಎರಡರದ್ದು ಎಲ್ ಸಿ ಎಮ್ ನಮಗೆ ಎಷ್ಟಾಗುತ್ತೆ? 24 ಆಗುತ್ತೆ. ಆದ್ದರಿಂದ 8 3 24, 12 24, ಕರೆಕ್ಟಲ್ಲ? 12 24 ಆಗುತ್ತೆ. ಸೊ ನಮಗೆ ಟೋಟಲ್ ಟೈಮ್ ಕಂಡುಹಿಡಬೇಕು ಇಲ್ಲಿ. ಸೊ ಟೋಟಲ್ ಟೈಮ್ ಕಂಡುಹಿಡಬೇಕಲ್ಲ, ಆದ್ದರಿಂದ ನಮಗೆ ಟೈಮು ಇಬ್ಬರು ಎ ಮತ್ತು ಬಿ ಎಷ್ಟು ದಿನ ಕೆಲಸ ಮಾಡಿದ್ರೆ ಗೊತ್ತಿಲ್ಲ. ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ವರ್ಕ್ ಎಷ್ಟೈತಿ? 24 ಪ್ಲಸ್ ಈಗ ಯಾರು ಬಿಟ್ಟು ಹೋಗಿದಾರಲ್ಲ? ಎ ಬಿಟ್ಟು ಹೋಗಿದ್ದಾನೆ. ಕರೆಕ್ಟಲ್ಲ? ಎ ಇಂಟು 2 ಅಂತ ಬರ್ಕೋಬೇಕು. ಎ ಇಂಟು 2 ಡಿವೈಡೆಡ್ ಬೈ ನಮಗೆ ಎ ಮತ್ತು ಬಿದು ಎಫಿಷಿಯನ್ಸಿ ಇಲ್ಲಿ ಏನು ಮಾಡಬೇಕು? ಅದರಿಂದ ಡಿವೈಡ್ ಮಾಡಬೇಕು. ಸೊ ಅದರಿಂದ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು 24 ಪ್ಲಸ್ ಎ ವ್ಯಾಲ್ಯೂ ಎಷ್ಟೈತಿ? 3 ಐತಿ. 3 ಇಂಟು 2 6 ಡಿವೈಡೆಡ್ ಬೈ ಎ ಮತ್ತು ಬಿದು ಎಫಿಷಿಯನ್ಸಿ ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ? 3 + 2 5 ಅಂತ. ಆದ್ದರಿಂದ 24 + 6 30 ಡಿವೈಡ್ ಬೈ 5 ಎಷ್ಟಾಗುತ್ತೆ ನಮಗೆ? 6 ಆಗುತ್ತೆ. ಸೊ ನಮಗೆ ಟೋಟಲ್ ಕೆಲಸನ ಮುಗಿಸೋಕೆ ಎಷ್ಟು ದಿನ ಟೈಮ್ ಹಿಡಿತು? 6 ದಿನ ಟೈಮ್ ಹಿಡಿತು. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಇಷ್ಟೊತ್ತು ನಾವೇನು ಮಾಡಿದ್ವಿ? ಇಬ್ಬರು ವರ್ಕರ್ ಒಂದು ಕೆಲಸನ ಮಾಡಿದಾಗ ಯಾವ ಥರ ಮಾಡೋದಂತ ಅದೇ ಥರ ಸೇಮ್ ಮೂರು ವ್ಯಕ್ತಿಗಳು ಒಂದು ಕೆಲಸ ಮಾಡಿದಾಗ ಯಾವ ಥರ ಮಾಡೋದಂದರೆ ಸೇಮ್ ಅದೇ ಥರನೇ ಬರುತ್ತೆ. ಸೊ ಎ ಎಂಬುವನು ಒಂದು ಕೆಲಸ ಮಾಡೋಕ್ಕೆ 10 ದಿನ ಟೈಮ್ ತೊಗೊತಾನೆ, ಮತ್ತು ಬಿ ಎಂಬುವನು ಎಷ್ಟು ದಿನ ಟೈಮ್ ತೊಗೊತಾನೆ? 12 ದಿನ, ಮತ್ತು ಸಿ ಎಂಬುವನು ಅದೇ ಕೆಲಸ ಮುಗಿಸೋಕ್ಕೆ 15 ದಿನ ತೊಗೊತಾನೆ. ಸೊ ನಮಗೆ ಈ ಮೂವರ್ದು ಏನು ಮಾಡಬೇಕು? ಎಲ್ ಸಿ ಎಮ್ ತೊಗೋಬೇಕು. ಕರೆಕ್ಟಲ್ಲ? ಸೊ ಒಂದು ನಿಮಿಷ, ಇದು ಎಲ್ ಸಿ ಎಮ್ ಫಸ್ಟಿಂದ ಆಗ್ಬಿಡ್ತೀನಿ ಬೇಕಾದ್ರೆ. ಸೊ ಇದೇನಾಗುತ್ತದೆ? ಸ್ಟೇಟ್ ಲೈನ್. ಸೊ ನಮಗೆ ಇವರು ಮೂವರ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ? 60 ಆಗುತ್ತೆ. ಆದ್ದರಿಂದ 16 60, 12 60, ಮತ್ತು ಇದು 14 60. ಸೊ ನಮಗೆ ಎ ಬಿ ಸಿ ದ ಎಫಿಷಿಯನ್ಸಿಗಳು ಬಂದು 6 5 4. ಆದ್ದರಿಂದ ಇಲ್ಲಿ ಏನು ಕೇಳಿದ್ರೆ ದೇ ಬಿಗಿನ್ ದಿ ವರ್ಕ್ ಟುಗೆದರ್
ಬಟ್ ಎ ಲೆಫ್ಟ್ ದ ವರ್ಕ್ 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ದಿ ವರ್ಕ್. ಇನ್ ಹೌ ಮೆನಿ ಡೇಸ್ ವಿಲ್ ದಿ ಟೋಟಲ್ ವರ್ಕ್ ಕಂಪ್ಲೀಟ್ ಅಂತ ನಮಗೆ ಟೋಟಲ್ ವರ್ಕ್ ಕೇಳಿದಾರಲ್ಲ, ಆದ್ದರಿಂದ ಟೋಟಲ್ ವರ್ಕ್ ನಮಗೆ ಗೊತ್ತಿಲ್ಲ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಯ್ತು ಅಂತ. ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಟೈಮ್ ಗೊತ್ತಿಲ್ಲ ಅಲ್ಲ, ಆದ್ದರಿಂದ ಟೋಟಲ್ ವರ್ಕ್ ಎಷ್ಟಾಯ್ತು ನಮಗೆ 60 ಟೋಟಲ್ ವರ್ಕ್ ಪ್ಲಸ್ ಈಗ ಯಾರು ಬಿಟ್ಟು ಹೋಗಿದಾರಲ್ಲಿ ಬಿ ಎಮ್ಮನ್ನು ಬಿಟ್ಟು ಹೋಗಿದ್ದಾನೆ, ಆದ್ದರಿಂದ ಬಿನ ಅದರ ಎಫಿಷಿಯನ್ಸಿ ಜೊತೆ ನಾವೇನು ಮಾಡಬೇಕು ಗುಣಾಕಾರ ಮಾಡಬೇಕು. ಕರೆಕ್ಟಲ್ಲ? ಬಿದ ಎಫಿಷಿಯನ್ಸಿ ಎಷ್ಟೈತೆ 5. ಕರೆಕ್ಟಲ್ಲ? ಸೊ ಬಿ ಎಫಿಷಿಯನ್ಸಿನ ಎಷ್ಟು ದಿನಕ್ಕಿಂತ ಮುಂಚಿತವಾಗಿ ಬಿಟ್ಟು ಹೋಗಿದ್ದಾನೆ 3 days ಬಿಫೋರ್, ಅದಕ್ಕೆ ಬಿ ಇಂಟು 3 ಡಿವೈಡೆಡ್ ಬೈ ಅವ್ರದ್ದು ಎಲ್ಲರದ್ದು ಎಫಿಷಿಯನ್ಸಿನ ಮಾಡಬೇಕು, ಇಲ್ಲಿ ಡಿವೈಡ್ ಮಾಡಬೇಕು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ. ಆದ್ದರಿಂದ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ ನಮಗೆ 60 ಪ್ಲಸ್ ನೋಡಿ ಇಲ್ಲಿ ಬಿ ಎಫಿಷಿಯನ್ಸಿ ಎಷ್ಟೈತಿ ನಮಗೆ 5. ಕರೆಕ್ಟಲ್ಲ? ಬೇಕಾದ್ರೆ ಬರೆದು ಬಿಡ್ತೀನಿ 5 ಇಂಟು 3 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಪ್ಲಸ್ ಬಿ ಪ್ಲಸ್ ಸಿ ಎಫಿಷಿಯನ್ಸಿ ಏನೈತೆ ಅದನ್ನು ಬರೀರಿ 6 ಪ್ಲಸ್ 5 ಪ್ಲಸ್ 4. ಆದ್ದರಿಂದ ನೋಡಿ ಇಲ್ಲಿ 60 ಪ್ಲಸ್ 5 3 15 ಪ್ಲಸ್ 60 ಎಷ್ಟಾಗುತ್ತೆ 75 ಡಿವೈಡೆಡ್ ಬೈ 6 ಪ್ಲಸ್ 5 11 ಪ್ಲಸ್ 4 15 ಅಂತ. ಆದ್ದರಿಂದ 15 ಒಂದಲೇ 15 4. ಸೊ ನಮಗೆ ಟೋಟಲ್ ವರ್ಕ್ನ ಮುಗಿಸೋಕ್ಕೆ ಎಷ್ಟು ದಿನ ಟೈಮ್ ಹಿಡಿತು ಅಂದರೆ 5 ದಿನ ಟೈಮ್ ಹಿಡಿತು ಅಂತ. ಕರೆಕ್ಟಲ್ಲ? ಸೊ ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ಇರುವಂಥದ್ದು. ಸೊ ಇಲ್ಲಿ ಏನಿದೆ ಅಂದರೆ ಎ ಎಂಬುವನು ಒಂದು ಕೆಲಸ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡಾನೆ 14 ದಿನ. ಸೊ ಎ ಈಸ್ ಈಕ್ವಲ್ ಟು 14 days. ಅದೇ ಥರ ಬಿ ಎಂಬುನ ಅದೇ ಕೆಲಸವನ್ನು ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊಂಡಾನೆ 22 ದಿನ. ಸಿ ಎಂಬುವನು ಕೂಡ ಅದೇ ಕೆಲಸವನ್ನು ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊಂಡಾನೆ 56 ದಿನ. ಸೊ ನಮಗೆ ಈ 3 ಎಲ್ ಸಿ ಎಮ್ ತೆಗೆದ್ರೆ ಎಷ್ಟಾಗುತ್ತೆ ನಮಗೆ 3 ಎಲ್ ಸಿ ಎಮ್ಮು 56. ಆದ್ದರಿಂದ 14 4 56, ಇದು 28 56, ಇದು 56 1 56. ಇಷ್ಟಾದಮೇಲೆ ಏನಂತ ಕೇಳಿದಾರೆ ಅಂದರೆ ದಿ ಸ್ಟಾರ್ಟ್ ದಿ ವರ್ಕ್ ಟುಗೆದರ್. ಸೊ ಈ ಮೂವರು ಎಷ್ಟು ದಿನ ಕೆಲಸ ಮಾಡೋದು ಗೊತ್ತಿಲ್ಲ ನಮಗೆ. ಸಚ್ ದ್ಯಾಟ್ ಬಿ ವಾಸ್ ನಾಟ್ ವರ್ಕಿಂಗ್ ಲಾಸ್ಟ್ 2 days ಅಂತ. ಬಿ ಎಂಬುವನು ಲಾಸ್ಟ್ 2 ದಿನ ಕೆಲಸ ಮಾಡಲ್ಲ, ಮತ್ತು ಎ ಎಂಬುವನು ಲಾಸ್ಟು 3 days ಕೆಲಸ ಮಾಡಲ್ಲ. ಅಂದರೆ ಏನರ್ಥ ಇದೆ ನಮಗೆ ಇಲ್ಲಿ ಬಿ ಎಂಬುವನು 3 ದಿನ ಕೆಲಸ, ಬಿ ಎಂಬುವನು ಇನ್ನು 2 ದಿನ ಕೆಲಸ ಮುಗಿಯಕ್ಕೆ ಬರುತ್ತಾ ಅವಾಗ ಏನು ಮಾಡ್ತಾನೆ ಅವನು ಕೆಲಸನ ಬಿಟ್ಟು ಹೋಗ್ತಾನೆ. ಮತ್ತು ಎ ಎಂಬುವನು ಏನು ಮಾಡ್ತಾನೆ ಇನ್ನು 3 ದಿನ ಕೆಲಸ ಮುಗಿಯಕ್ಕೆ ಬಂದಿರ್ತಾ ಅವಾಗೆ ಎ ಎಂಬುವನು ಕೆಲಸವನ್ನು ಬಿಟ್ಟು ಹೋಗ್ತಾನೆ ಅಂತ. ಸೊ ಆವಾಗ ನಾವು ಏನು ಮಾಡಬೇಕು ಅಂದರೆ ಟೋಟಲ್ ಆ ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಹಿಡಿದು ನಾವು ಕಂಡುಹಿಡಬೇಕು. ಆದ್ದರಿಂದ ನಮಗೆ ಟೋಟಲ್ ಟೈಮ್ ಗೊತ್ತಿಲ್ಲ. ಸೊ ಟಿ ಅಂತ ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಈ ಟೋಟಲ್ ವರ್ಕ್ ಏನೈತೆ ಅದರಲ್ಲಿ ನಾವೇನು ಮಾಡ್ಬೇಕಂದ್ರೆ ಸೊ ಬಿ ಎಂಬುವನು ಎಷ್ಟು ದಿನಕ್ಕಿಂತ ಮುಂಚಿತವಾಗಿ ಬಿಟ್ಟು ಹೋಗಿದ್ದಾನೆ ಕೆಲಸ 2 ದಿನದಲ್ಲಿ, ಆದ್ದರಿಂದ ಬಿ ಇಂಟು 2 ಪ್ಲಸ್ ಅದೇ ಥರ ಎ ಎಂಬುವನು ಎಷ್ಟು ದಿನ ಮುಂಚಿತವಾಗಿ ಕೆಲಸ ಬಿಟ್ಟು ಹೋಗಿದ್ದಾನೆ ಎ ಇಂಟು 3 ಅಂತ ಡಿವೈಡೆಡ್ ಬೈ ನಮಗೆ ಇವು ಎ ಬಿ ಸಿ ದ ಎಫಿಷಿಯನ್ಸಿ ಏನೈತೆ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ ಎ ಪ್ಲಸ್ ಬಿ ಪ್ಲಸ್ ಸಿ. ಆದ್ದರಿಂದ ಟೋಟಲ್ ಟೈಮ್ ಇಸ್ಕೊಂಡು ಟೋಟಲ್ ವರ್ಕ್ ಎಷ್ಟೈತೆ ನಮಗೆ 56 ಅಂತ, 56 ಪ್ಲಸ್ ಬಿ ದ ಎಫಿಷಿಯನ್ಸಿ ಎಷ್ಟೈತಿ 2 ಇಂಟು 2 4 ಪ್ಲಸ್ ಎ ದ ಎಫಿಷಿಯನ್ಸಿ ಎಷ್ಟೈತಿ 4 3 12 ಡಿವೈಡೆಡ್ ಬೈ ಎ ಮತ್ತು ಬಿ ಮತ್ತು ಸಿ ದ ಎಫಿಷಿಯನ್ಸಿ ಕೂಡಿಸಿದ್ರೆ ನಮಗೆ ಎಷ್ಟಾಗುತ್ತೆ 4 ಪ್ಲಸ್ 2 6 ಪ್ಲಸ್ 1 7 ಅಂತ. ಆದ್ದರಿಂದ ನಮಗೆ ನೋಡಿಲಿ 56 ಪ್ಲಸ್ 4 ಎಷ್ಟಾಗುತ್ತೆ 60 ಪ್ಲಸ್ 12 72 ಡಿವೈಡ್ ಬೈ 7 ದಿನಗಳು ಎಷ್ಟಾಗುತ್ತೆ ಒಂದು ಕೆಲಸವನ್ನು ಮುಗಿಸೋಕ್ಕೆ ಟೈಮ್ ಹಿಡಿತದೆ ಅಂತ. ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟೊತ್ತು ನಾವು ನಿನ್ನೆ ಕ್ಲಾಸಲ್ಲಿ ಫಾರ್ವರ್ಡ್ ಬಗ್ಗೆ ಫಾರ್ವರ್ಡ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಯಾವುದು ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನಮಗೆ ಇನ್ ಕೇಸ್ ಈ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಕಾನ್ಸೆಪ್ಟ್ನ ಎರಡನ್ನೂ ಮಿಕ್ಸ್ ಮಾಡಿ ಕೊಟ್ಟರೆ ಯಾವ ಥರ ಮಾಡೋದು ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಯಾವುದಂದರೆ ಕಾನ್ಸೆಪ್ಟ್ ಆಫ್ ದಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ದಿ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಅಂತ. ನಾವು ಅವಾಗೇನು ಮಾಡಿದ್ವಿ ಫಾರ್ವರ್ಡು ಮತ್ತು ಬ್ಯಾಕ್ವರ್ಡ್ನ ಬೇರೆ ಬೇರೆ ಕಾನ್ಸೆಪ್ಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದೇ ನಮಗೆ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಯಾವ ಥರ ಮಾಡೋದು ಅಂತ ಅದ್ರ ಮೇಲೆ ಒಂದು ಕಾನ್ಸೆಪ್ಟು ಹೇಗೆ ಮಾಡೋದಪ್ಪ ಅಂತ. ಸೊ ನಮಗೆ ಫಸ್ಟ್ನೇದಾಗಿ ನಾನು ನಿಮ್ಗೆ ಹೇಳಿದ್ದೆ. ಸೊ ಫಾರ್ವರ್ಡ್ ಅಂದರೆ ಏನಂತಂದರೆ ತೊಗೋಬೇಕಂತ ಹೇಳಿದ್ದೆ ನಾನು ಮೈನಸ್ ಅಂತ ತೊಗೋಬೇಕಂತ ಹೇಳಿದ್ದೆ. ಇದರಲ್ಲಿ ಟೋಟಲ್ ವರ್ಕಲ್ಲಿ ನಾವು ಮೈನಸನ್ನು ಮಾಡಿ ಬರೀಬೇಕು. ಸೊ ಬ್ಯಾಕ್ವರ್ಡ್ ಅಂತ ಕೇಳಿದಾಗ ಯಾವ ಥರ ಮಾಡ್ಬೇಕಂತ ಹೇಳಿದ್ದೆ. ಬ್ಯಾಕ್ವರ್ಡ್ ಅಂತ ಕಟ್ಟಾಗ ಸೊ ಟೋಟಲ್ ವರ್ಕಲ್ಲಿ ನಾವು ಏನು ಮಾಡಬೇಕು ಪ್ಲಸ್ ಮಾಡಬೇಕು. ಸೊ ನಮಗೆ ಹೆಂಗೆ ಕಂಡುಹಿಡಿಯೋದು ಅಂತ ಫಾರ್ವರ್ಡ್ ಪ್ರಾಬ್ಲಮ್ ಯಾವುದು ಬ್ಯಾಕ್ವರ್ಡ್ ಪ್ರಾಬ್ಲಮ್ ಯಾವುದು ಅಂತ ನಮಗೆ ಈಸಿಯಾಗಿ ಫೈಂಡ್ ಔಟ್ ಹೆಂಗೆ ಮಾಡೋದು ಅಂತಂದರೆ ನಿಮ್ಗೊಂದು ಹಿಂಟ್ ಏನಂತಂದರೆ ಸೊ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂತ ಕೊಟ್ಟಿದ್ರೆ ಅಂತ ತಿಳ್ಕೊರಿ. ಆಫ್ಟರ್ ದಿ ವರ್ಕು ಅಥವಾ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂತ ಈ ಆಫ್ಟರ್ ಅಂತ ಒಂದು ವರ್ಡ್ ಇತ್ತು ಅಂದರೆ ಅದೇನಾಗುತ್ತೆ ನಮಗೆ ಫಾರ್ವರ್ಡ್ ಅಂತ ಕ್ವಶನ್ ಕನ್ಸಿಡರ್ ಆಗುತ್ತೆ.
ಸೊ ಅರ್ಥ ಮಾಡ್ಕೋಬೇಕು. ನಮಗೆ ಇಲ್ಲಿ ಫಾರ್ವರ್ಡ್ ಅಂತ ಯಾವುದೇ ಎಕ್ಸಾಮಲ್ಲಿ ಯಾವುದೇ ಕ್ವಶನಲ್ಲಿ ನಿಮಗೆ ಫಾರ್ವರ್ಡ್ ಅಂತ ಮೆನ್ಷನ್ ಮಾಡಲ್ಲ. ಇದು ಫಾರ್ವರ್ಡ್ ರಿಲೇಟೆಡ್ ಪ್ರಾಬ್ಲಮು, ಫಾರ್ವರ್ಡ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ ಅಂತ ಕೇಳಲ್ಲ. ಸೊ ನಮಗೆ ಇಲ್ಲಿ ಯಾವ ಎಕ್ಸಾಮಲ್ಲಿ ಯಾವ ಕ್ವಶನಲ್ಲಿ ನಮಗೆ ಆಫ್ಟರ್ ಅಂತ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂತ ಇದು ಪಾಯಿಂಟ್ ಇತ್ತು ಅಂದರೆ ಅದು ನಮಗೆ ಏನಾಗುತ್ತೆ ಫಾರ್ವರ್ಡ್ ಅಂತ ಅರ್ಥ ಆಗುತ್ತೆ. ಅದೇ ಥರ ಇನ್ನೊಂದು ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂತ, ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕ್ ಅಂತ ಏನೋ ಮೆನ್ಷನ್ ಇತ್ತು ಅಂದರೆ ಅದೇನಾಗುತ್ತೆ ನಮಗೆ ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಮಗೆ ಇದು ಎರಡು ಕಾನ್ಸೆಪ್ಟ್ಗಳು ಇವೆರಡು ನಮಗೆ ಇದು ಆಫ್ಟರ್ ಮತ್ತು ಬಿಫೋರ್ದು ನಮಗೆ ಸ್ವಲ್ಪ ಮಾಹಿತಿ ಇತ್ತು ಅಂದರೆ ನಾವು ಈಸಿಯಾಗಿ ಪ್ರಾಬ್ಲಮ್ನ ಬಿಡಿಸ್ಬೋದು. ಸೊ ನಿಮಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಸೊ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಯಾವ ಥರ ಬಿಡಿಸೋದಂತ ಸೊ ನೋಡೋಣ. ಅದೇ ಥರನೇ ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ, ABC ಕ್ಯಾನ್ ಡೂ ವರ್ಕ್ ಇನ್ 10, 12 ಆ್ಯಂಡ್ 15 days ರೆಸ್ಪೆಕ್ಟಿವ್ಲಿ. ದೇ ಬಿಗಿನ್ ದಿ ವರ್ಕ್ ಟುಗೆದರ್ ಬಟ್ ಆಫ್ಟರ್ 3 days C ಲೆಫ್ಟ್ ಅಂತ. ಸೊ ನೋಡಿ ನಮಗೆ ಇದು ಏನು ಕೀ ಪಾಯಿಂಟ್ ಇರುವಂಥದ್ದು ಯಾವುದು, ಆಫ್ಟರ್ ದಿ 3 days C ಲೆಫ್ಟ್ ಅಂತ. ಆಫ್ಟರ್ ಎಂಬುದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ 4 days ಬಿಫೋರ್ ದಿ B ಲೆಫ್ಟ್ ಅಂತ. 4 days ಬಿಫೋರ್ B ಲೆಫ್ಟ್ ದಿ ವರ್ಕ್ ಅಂತ. ಸೊ ನೋಡಿ ಇಲ್ಲಿ ಬಿಫೋರ್ ಅಂತ ಏನು ಬ್ಯಾಕ್ವರ್ಡ್ ಅಂತ ಕಾನ್ಸೆಪ್ಟು, ಮತ್ತು ಆಫ್ಟರ್ ಅಂದರೆ ಯಾವುದು ಫಾರ್ವರ್ಡ್ ಕಾನ್ಸೆಪ್ಟ್ ಅಂತ ಅರ್ಥ ಆಗುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಾಯ್ತು ಅಂದರೆ ನೀವು ಈಸಿಯಾಗಿ ಏನು ಮಾಡೋದು ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಬಿಡಿಸ್ಬೋದು. ಸೊ ಆದ್ದರಿಂದ ಎ ಎಂಬುವನು ಎಷ್ಟು ದಿನ ಕೆಲಸ ಮಾಡ್ತಾನೆ, 10 days ಒಂದು ಕೆಲಸನ ಮುಗಿಸೋಕ್ಕೆ ಟೈಮ್ ಹಿಡಿತಾನೆ. ಅದೇ ಬಿ ಎಂಬುವನು ಅದೇ ಕೆಲಸನ ಮುಗಿಸೋಕ್ಕೆ 12 ದಿನ ಟೈಮ್ ತೊಗೊತಾನೆ. ಸಿ ಎಂಬುವನು 15 ದಿನ ಟೈಮ್ ತೊಗೊತಾನೆ ಅಂತ. ಆದ್ದರಿಂದ ನಮಗೆ ಇವು ಮೂರದ್ದು ಎಫಿಷಿಯನ್ಸಿ ಕಂಡುಹಿಡಿಸೋಲಾಗಿ ನಾವು ಎಲ್ ಸಿ ಎಮ್ನ ಕಂಡುಹಿಡಬೇಕು. ಸೊ ಅದರಿಂದ ಎಲ್ ಸಿ ಎಮ್ ಎಷ್ಟಾಗುತ್ತೆ, 60 ಆಗುತ್ತೆ. ಸೊ ಇದು 16 60, ಇದು 12 60, ಇದು 15 60 ಅಂತ. ಆದ್ದರಿಂದ ನಮಗೆ ನೋಡಿ ಇಲ್ಲಿ ನಮಗೆ ಟೋಟಲ್ ಟೈಮ್ ಬೇಕು ಕರೆಕ್ಟಾ. ಈ ಒಂದು ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ, ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಎಷ್ಟು ಟೈಮ್ ಉಳಿತು ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ನಮಗೆ ಟೋಟಲ್ ಟೈಮ್ ಗೊತ್ತಿಲ್ಲ. ಸೊ ನಮಗೆ ಟೋಟಲ್ ವರ್ಕ್ ಐತಿ, ಟೋಟಲ್ ವರ್ಕ್ ಇಲ್ಲಿ ನೋಡಿ ಈ ಆಫ್ಟರ್ 3 days ಸಿ ಅಂತಿದೆ ಅಲ್ಲ. ಸೊ ಆಫ್ಟರ್ 3 days ಆದಮೇಲೆ ಸಿ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ಸೊ ಆಫ್ಟರ್ ಅಂದರೆ ಏನು ಫಾರ್ವರ್ಡ್ ಅಂತ. ಸೊ ಫಾರ್ವರ್ಡ್ ಅದು ಬಂದಾಗ ನಾನು ನಿಮ್ಗೆ ಏನು ಹೇಳಿದ್ದೆ, ಮೈನಸ್ ಬರ್ಕೋಬೇಕಂತ ಹೇಳಿದ್ದೆ ಅದರಲ್ಲಿ ಟೋಟಲ್ ವರ್ಕಲ್ಲಿ. ಆದ್ದರಿಂದ ಟೋಟಲ್ ವರ್ಕಲ್ಲಿ ಏನು ಮಾಡಬೇಕು ನಾವು, ಸಿ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಸೊ ಎಷ್ಟು ದಿನ ಆದಮೇಲೆ ಬಿಟ್ಟು ಹೋಗ್ತಾನೆ, ಸಿ 3 days ಆದಮೇಲೆ ಸಿ ಇಂಟು 3 ಅಂತ ಬರ್ಕೋಬೇಕು. ಅದೇ ಥರ ಇಲ್ಲಿ 4 days ಬಿಫೋರ್ ಅಂತಿದೆ. ಸೊ 4 days ಬಿಫೋರ್ ಅಂದರೆ ಅರ್ಥ ಏನಾಗುತ್ತೆ ನಮಗೆ ಬ್ಯಾಕ್ವರ್ಡ್ ಕಾನ್ಸೆಪ್ಟ್ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಟೋಟಲ್ ವರ್ಕಲ್ಲಿ ಈ ಬಿಫೋರ್ ಬ್ಯಾಕ್ವರ್ಡ್ ಕಾನ್ಸೆಪ್ಟ್ನ ಏನು ಮಾಡಬೇಕು, ಪ್ಲಸ್ ಮಾಡಬೇಕು ಕರೆಕ್ಟಲ್ಲ. ಆದ್ದರಿಂದ ಪ್ಲಸ್ ಬಿ ಇಂಟು ಯಾರು ಬಿಟ್ಟು ಹೋಗಿದ್ದಾರೆ, ಬಿ ಎಂಬ ಎಷ್ಟು ದಿನಕ್ಕಿಂತ ಮುಂಚಿತವಾಗಿ ಬಿಟ್ಟು ಹೋಗ್ತಾನೆ, 4 days ಅಂತ. ಬಿ ಇಂಟು 4 ಡಿವೈಡೆಡ್ ಬೈ ಈಗ ನೋಡಿ ನಮಗೆ ಫಾರ್ವರ್ಡಲ್ಲಿ ಏನು ಮಾಡ್ತಿದ್ದಾರೆ, ಯಾರೋ ಒಬ್ಬರು ಬಿಟ್ಟು ಹೋಗಿದಾರಲ್ಲ ಅವ್ರದ್ದು ಎಫಿಷಿಯನ್ಸಿನ ಬಿಟ್ಟು ಉಳಿಕಿದವ್ರದ್ದು ಎಫಿಷಿಯನ್ಸಿನ ಬರ್ಕೊತಿದ್ವಿ. ಆದ್ದರಿಂದ ಸಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಬಿಟ್ಟು ಉಳಿಕಿದ ಯಾರು ಉಳಿತಾರೆ ನಮಗೆ ಎ ಮತ್ತು ಬಿ ಎಂಬುವರು ಉಳ್ಕೊತಾರೆ, ಅವ್ರದ್ದು ಎಫಿಷಿಯನ್ಸಿನ ಕೆಳಗೆ ಬರ್ಕೋಬೇಕು. ಆದ್ದರಿಂದ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು, ಸೊ ಟೋಟಲ್ ವರ್ಕ್ ಎಷ್ಟೈತಿ ನಮಗೆ 60 ಐತಿ, ಮೈನಸ್ ಸಿದು ಎಫಿಷಿಯನ್ಸಿ ಎಷ್ಟೈತಿ 4, 4 3 12 ಅಂದರೆ 4 3 ಬರ್ಕೋರಿ ಅಷ್ಟೇ. ಬಿದು ಎಫಿಷಿಯನ್ಸಿ ಎಷ್ಟೈತಿ 5 ಇಂಟು 4. ಸೊ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಎ ಮತ್ತು ಬಿದು ಎಫಿಷಿಯನ್ಸಿ ಎಷ್ಟಾಗುತ್ತೆ ನಮಗೆ 11 ಆಗುತ್ತೆ ಕರೆಕ್ಟಲ್ಲ. ಆದ್ದರಿಂದ ನೋಡಿಲಿ 60ರಲ್ಲಿ ನಾವು ಸೊ ಇನ್ನೊಂದು ಬೇಕಿದ್ರೆ ಸ್ಟೆಪ್ನ ಬರ್ಕೊಂಬಿಡಿ. 60 ಮೈನಸ್ ಇದೇನಾಗುತ್ತೆ 12 ಪ್ಲಸ್ ಇದು 20 ಕರೆಕ್ಟಲ್ಲ. 20 ಡಿವೈಡೆಡ್ ಬೈ 11 ಅಂತ ಉಳಿತಾ. ಆದ್ದರಿಂದ ಟೋಟಲ್ ಟೈಮ್ ಇದೆ ಕೊಟ್ಟು ನೋಡಿಲಿ 60ರಲ್ಲಿ 20ನ ಕೂಡಿಸ್ರಿ 80 ಆಗುತ್ತೆ. 80ರಲ್ಲಿ ನಾವು 12ನ ತೆಗೆದ್ರೆ ಎಷ್ಟಾಗುತ್ತೆ ನಮಗೆ 68 ಉಳಿತದೆ. ಆದ್ದರಿಂದ 68 ಡಿವೈಡ್ ಬೈ 11 ಆಗುತ್ತೆ. ಸೊ ನಮಗೆ ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತಂದರೆ 68 ಡಿವೈಡ್ ಬೈ 11 ಟೈಮ್ ಹಿಡಿತದೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಅರ್ಥ ಆಯ್ತಲ್ಲ, ಏನು ಡಿಫ್ರೆಂಟ್ ಏನು ಪ್ರಾಬ್ಲಮ್ ಅಲ್ಲ. ನಾವು ಆಲ್ರೆಡಿ ಮಾಡಿರೋದು ಕಾನ್ಸೆಪ್ಟ್ನ ಎರಡನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಯಾವ ಥರ ಮಾಡೋದಂತ ಕಾನ್ಸೆಪ್ಟು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರ ನೋಡಿ ಇಲ್ಲಿ, ರಾಬರ್ಟ್, ಕ್ರಿಸ್ ಆ್ಯಂಡ್ ಜೆರೆಮಿ ಕ್ಯಾನ್ ಫಿನಿಶ್ ಎ ಸರ್ಟನ್ ಪೀಸ್ ಆಫ್ ವರ್ಕ್ ಇನ್ 10, 14 days ಆ್ಯಂಡ್ 21 days ರೆಸ್ಪೆಕ್ಟಿವ್ಲಿ. ಆಲ್ 3 of them started the work together. ರಾಬರ್ಟ್ ಲೆಫ್ಟ್ ದಿ ವರ್ಕ್ ಆಫ್ಟರ್ 5 days ಅಂತ. ಸೊ ನಮಗೆ ನೋಡಿ ಇಲ್ಲಿ ಈ ಕ್ವಶನಲ್ಲಿ ನಾವು ಸೊಲ್ಯೂಷನ್ ಬಿಡಿಸೋದು ಎಷ್ಟು ಜಾಗ್ರತೆಯಿಂದ ಅಂದರೆ ಎಷ್ಟು ಕೇರ್ಫುಲ್ಲಾಗಿ ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಬಿಡಿಸ್ತೀವಲ್ಲ ಅಷ್ಟು ಕೇರ್ಫುಲ್ಲಾಗಿ ನಾವು ಕ್ವಶನ್ನ ರೀಡ್ ಮಾಡಬೇಕು ಮೊದಲಾಗಿ. ಸೊ ನಮಗೆ ಕ್ವಶನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದರೆ ನಾವು ಸೊಲ್ಯೂಷನ್ ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಸೊ ಆಮೇಲೆ ಕ್ರಿಸ್ ಎಂಬವನು ಏನು ಮಾಡ್ತಾನೆ, ಲೆಫ್ಟ್ ಜಸ್ಟ್ 2 days ಬಿಫೋರ್ದು ಅಂತ ನೋಡಿ ಇಲ್ಲಿ 2 days ಬಿಫೋರ್ ದಿ ವರ್ಕ್ ಅಂತ. ಸೊ ನಮಗೆ ಇದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಕೀ ಹೈಲೈಟ್ಸ್ ಗೊತ್ತಾದ್ಮೇಲೆ ನೀವು ಪ್ರಾಬ್ಲಮ್ ಈಸಿಯಾಗಿ ಬಿಡಿಸೋದು. ಸೊ ರಾಬರ್ಟ್ ಎಂಬನು ಎಷ್ಟು ದಿನ ತೊಗೊತಾನೆ ಟೈಮ್ನ 10 ದಿನ ತೊಗೊತಾನೆ. ಅದೇ ಥರ ಕ್ರಿಸ್ ಎಂಬನು 14 ದಿನ ಟೈಮ್ ತೊಗೊತಾನೆ.
ಸೊ ಮತ್ತು ಯಾರು ಜೆರೆಮಿ ಎಂಬವನು 21 ದಿನ ಟೈಮ್ ತೊಗೊತಾನಂತೆ ಕೆಲಸ ಮುಗಿಸೋಕೆ. ಸೊ ಇಷ್ಟಾದ್ಮೇಲೆ ನಮಗೆ ಎಲ್ಲರದ್ದು ಎಫಿಷಿಯನ್ಸಿ ಕಂಡುಹಿಡಬೇಕಂದ್ರೆ ನಾನು ಮಾಡ್ಬೇಕು ಇಲ್ಲಿ ಟೋಟಲ್ ವರ್ಕ್ನ ಕಂಡುಹಿಡಬೇಕು. ಸೊ 10, 14 ಮತ್ತು 21 ಎಲ್ ಸಿ ಎಮ್ ಎಷ್ಟಾಗುತ್ತೆ? 210 ಆಗುತ್ತೆ. ಆದ್ದರಿಂದ 10 ಎಷ್ಟಲೇ 210, 10 21 210, 14 ಎಷ್ಟಲೇ 210, 14 1 14, 14 5 70, 10 14 14 × 15 = 210 ಮತ್ತು ಇಂಟು 20 ಎಷ್ಟಲೇ 210, 21 10 210. ಆದ್ದರಿಂದ ನೋಡಿ ಇಲ್ಲಿ ನಮಗೆ ಸೊ ಇಷ್ಟೆಲ್ಲ ವ್ಯಾಲ್ಯೂಗಳು ಬಂತು. ಈಗ ನಮಗೆ ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ನಂಬರ್ ಆಫ್ ಡೇಸ್ಗಳು ಬೇಕು ಕಂಡುಹಿಡಿಯಬೇಕು. ಆದ್ದರಿಂದ ನಮಗೆ ಟೋಟಲ್ ವರ್ಕ್ ಕಂಡುಹಿಡಿಯೋಕ್ಕೆ ನಮಗೆ ಟೋಟಲ್ ಟೈಮ್ ಗೊತ್ತಿಲ್ಲ. ಸೊ ಅದನ್ನು ಟಿ ಅಂತ ಬರ್ಕೊಳ್ಳಿ. ಸೊ ನಮಗೆ ಟೋಟಲ್ ವರ್ಕಲ್ಲಿ ನೋಡಿ ಮೊದಲೇದಾಗಿ ಯಾರು ಬಿಟ್ಟು ಹೋಗಿದ್ದಾರೆ ಇಲ್ಲಿ ವರ್ಕ್ನ? ರಾಬರ್ಟ್ ಬಿಟ್ಟು ಹೋಗಿದ್ದಾನೆ. ರಾಬರ್ಟ್ ಎಷ್ಟು ದಿನಗಳು ಆದಮೇಲೆ ಬಿಟ್ಟು ಹೋಗಿದ್ದಾನೆ? 5 ದಿನಗಳನ್ನು. ಅಂದರೆ ಸೊ ಟೋಟಲ್ ವರ್ಕಲ್ಲಿ ರಾಬರ್ಟ್ ಏನು ಮಾಡಬೇಕು? ಎಷ್ಟು ದಿನ ತನಕ ಕೆಲಸ ಮಾಡೋಲ್ಲ ಅದನ್ನು ಮೈನಸ್ ಮಾಡಬೇಕು. ಸೊ ರಾಬರ್ಟ್ ಇಂಟು 5 ಡೇಸ್ ತನಕ ಪ್ಲಸ್ ಅದೇ ಕ್ರಿಸ್ ಎಂಬನು ಎಷ್ಟು ದಿನ ಮುಂಚಿತವಾಗಿ ಕೆಲಸ ಬಿಟ್ಟು ಹೋಗಿದ್ದಾನೆ? 2 ಡೇಸ್ ಬಿಫೋರ್ ಅಂತ. ಆದ್ದರಿಂದ ಕ್ರಿಸ್ ಇಂಟು 2 ಡಿವೈಡೆಡ್ ಬೈ ಇಲ್ಲಿ ನೋಡಿ ರಾಬರ್ಟ್ನ ವ್ಯಾಲ್ಯೂ ನಾನು ತೊಗೊಬಾರ್ದಿಲ್ಲ ಎಫಿಷಿಯನ್ಸಿನ, ಯಾಕಂದರೆ ರಾಬರ್ಟ್ ಆಲ್ರೆಡಿ ಕೆಲಸನ ಬಿಟ್ಟು ಹೋಗಿದ್ದಾನೆ, ಕರೆಕ್ಟಲ್ಲ? ಸೊ ಆದ್ದರಿಂದ ನಾವು ರಾಬರ್ಟ್ ವ್ಯಾಲ್ಯೂನ ಬಿಟ್ಟು ಉಳ್ಕಿದ್ದು ಯಾರ್ದು? ಕ್ರಿಸ್ ಮತ್ತು ಜೆರೆಮಿ ಅವ್ರದ್ದು ಎಫಿಷಿಯನ್ಸಿನ ತೊಗೋಬೇಕು. ಸೊ ಕ್ರಿಸ್ ಪ್ಲಸ್ ಜೆರೆಮಿ. ಸೊ ಟೈಮ್ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ? 210 ಅಂತ. ಸೊ ಇದು 210 ಮೈನಸ್ ರಾಬರ್ಟ್ ಎಂಬ ಒಂದು ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? 21 × 15 21 × 5 ಅಲ್ಲ ಇದು. ಸೊ ಇದು 5 ಪ್ಲಸ್ ಕ್ರಿಸ್ ಎಂಬೊಂದು ಎಫಿಷಿಯನ್ಸಿ ಎಷ್ಟೈತಿ? 15 ಅಂತ. 15 ಒಂದು ನಿಮಿಷ. ಕ್ರಿಸ್ ಎಂಬನ ಎಫಿಷಿಯನ್ಸಿ ಎಷ್ಟೈತೆ? 15 × 2. ಸೊ ಡಿವೈಡೆಡ್ ಬೈ ಕ್ರಿಸ್ ಪ್ಲಸ್ ಜೆರೆಮಿ ಅವ್ರದ್ದು ಎಫಿಷಿಯನ್ಸಿ ಎಷ್ಟಾಗುತ್ತೆ ನಮಗೆ? 15 + 10 ಅಂತ. 15 + 10. ಸೊ ಇಷ್ಟೆಲ್ಲ ಬರ್ಕೊಂಡ್ಮೇಲೆ ನೋಡಿ ಇಲ್ಲಿ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ನಮಗೆ 210 ಆ್ಯಸ್ ಇಟ್ ಈಸ್ ಬರೀರಿ ಮೈನಸ್ 21 × 5 ಎಷ್ಟಾಗುತ್ತೆ? 105 ಪ್ಲಸ್ 15 2 30. ಸೊ ಡಿವೈಡ್ ಬೈ ಇದೇನಾಗುತ್ತೆ? 15 + 10 25 ಆಗುತ್ತೆ, ಕರೆಕ್ಟಲ್ಲ? 25. ಒಂದು ನಿಮಿಷ ಇದನ್ನು ನೀಟಾಗಿ ಬರೆದುಬಿಡ್ತೀನಿ. ಇದೇನಾಗುತ್ತೆ? 25 ಆಗುತ್ತೆ, ಕರೆಕ್ಟಲ್ಲ? ಸೊ ನಮಗೇನಾಗುತ್ತೆ ಅಂದರೆ 210ರಲ್ಲಿ 30 ಕೂಡಿಸ್ರಿ ಎಷ್ಟಾಗುತ್ತೆ? 240 ಆಗುತ್ತೆ. ಸೊ 240ರಲ್ಲಿ ನಾವು 105 ತೆಗೆದ್ರೆ ನಮಗೇನಾಗುತ್ತೆ? 135 ಬರುತ್ತೆ. ಸೊ 135 ಡಿವೈಡ್ ಬೈ 25 ಅಂತ. ಆದ್ದರಿಂದ ನೀವು ಇಲ್ಲಿ ನೋಡ್ರಿ ಕಡಿತ ಹೊಟ್ರಿ ಮತ್ತೆ ಎಷ್ಟು? 5 5 25 ಮತ್ತು 5 5 2 10 5 7 35 ಮತ್ತು ಇದನ್ನು ಕಡಿತ ಹೊಡೆದ್ರೆ ನಮಗೇನು ಸಿಗುತ್ತೆ? 27 ಡಿವೈಡ್ ಬೈ 5 ಅಂದರೆ 5 5 25 ಮತ್ತು 2 ಉಳಿತು 5 4 25. ಅಂದರೆ ಈ ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಟೈಮ್ ಎಷ್ಟು ಹಿಡಿತದೆ ಅಂದರೆ 5.4 ಡೇಸ್ ಹಿಡಿತದಂತ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ಏನು ಬಿಗ್ ಡಿಫ್ರೆನ್ಸ್ ಪ್ರಾಬ್ಲಮ್ ಅಂದರೆ ಡಿಫಿಕಲ್ಟ್ ಪ್ರಾಬ್ಲಮ್ ಏನು ಹೇಳಿ ನಾವು ಮಾಡಿರುವಂಥ ಕಾನ್ಸೆಪ್ಟ್ಗಳನ್ನೇ ಮಿಕ್ಸ್ ಮಾಡಿ ಕೊಟ್ಟಾಗ ಯಾವ ಥರ ಮಾಡೋದಂಥ ಒಂದು ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಅದೇ ಥರ ನೋಡಿ ಏನಿದೆ, X takes 4 days to complete 1/3 of the work job ಅಂತ, Y takes 3 days to complete 1/6 of the work and Z takes the 5 days to complete the half of the job. ಸೊ ನಾನು ಈ ಥರ ಒಂದು ಕಾನ್ಸೆಪ್ಟ್ಗಳನ್ನ ನಾನು ಫಸ್ಟ್ ಡೇಸಲ್ಲಿ ಮಾಡಿಸಿದ್ದೀನಿ. ಸೊ ಎಕ್ಸ್ ಎಂಬುವನು 1/3 ಪಾರ್ಟ್ನ ವರ್ಕ್ ಮಾಡೋಕ್ಕೆ 4 ದಿನ ತೊಗೊಂಡ್ರೆ ಟೋಟಲ್ ಫುಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ ಅಂತ 12 ದಿನ ತೊಗೊತಾನೆ. ಸೊ ಇನ್ ಕೇಸ್ ಯಾರಿಗೆ ಅರ್ಥ ಆಗಿಲ್ಲ ಅಂದರೆ ಬರ್ದು ತೋರಿಸ್ತೀನಿ. ಎಕ್ಸ್ ಎಂಬುವನು 1/3 ಪಾರ್ಟ್ ಆಫ್ ದಿ ವರ್ಕ್ನ ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊತಾನೆ? 4 ದಿನ ಟೈಮ್ ತೊಗೊತಾನಂತ. ಸೊ ಅವನು ಫುಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 4 12 ದಿನ ತೊಗೊತಾನೆ, ಕರೆಕ್ಟಲ್ಲ? ಅದೇ ಥರ ಸೊ ನೋಡಿ Y ಎಂಬುವನು ಎಷ್ಟು ದಿನ ತೊಗೊತಾನೆ? 1/6 ಪಾರ್ಟ್ ಆಫ್ ದಿ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ? ಆತ 3 ಡೇಸ್ ತೊಗೊತಾನಂತೆ. ಆದ್ದರಿಂದ ಫುಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 6 3 18 ದಿನ ತೊಗೊತಾನೆ ಇಲ್ಲಿ, ಕರೆಕ್ಟಲ್ಲ? ಸೊ ನಾನು ಈ ಥರ ಒಂದು ಆಲ್ರೆಡಿ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ, ಅಂದರೆ ಸೊ ನಮಗೆ ಬೇಸಿಕ್ಕಿಂದ ಅರ್ಥ ಆಗುತ್ತಿದೆ. ಸೊ ನೆಕ್ಸ್ಟ್ ಅದೇ ಥರ ಜೆಡ್ ಎಂಬವನು ಒಂದು ಎಷ್ಟು ಹಾಫ್ ಆಫ್ ದಿ ಜಾಬ್ ಅಂತ, ಅಂದರೆ ಅರ್ಧ ಪಟ್ಟು ವರ್ಕ್ ನಾವು ಕೆಲಸ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾನೆ? ಆತ 5 ದಿನ ತೊಗೊಂಡ್ರೆ ಫುಲ್ ವರ್ಕ್ನ ಮಾಡೋಕ್ಕೆ ಎಷ್ಟು ದಿನ ತೊಗೊತಾನಂತೆ? ಸೊ ಫುಲ್ ವರ್ಕ್ನ ಮಾಡೋಕ್ಕೆ ನಮಗೆ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 5 10. ಸೊ ಎಷ್ಟು ದಿನ ತೊಗೊಂತಾನೆ? 10 ದಿನ ತೊಗೊತಾನೆ. ಸೊ ನಮಗೆ ಈಗೇನಾಯಿತು? ಎಕ್ಸ್ ಎಂಬನು ಒಂದು ಕೆಲಸ ಮಾಡೋಕ್ಕೆ 12 ದಿನ ಟೈಮ್ ತೊಗೊತಾನೆ, ಮತ್ತು Y ಎಂಬನು ಅದೇ ಕೆಲಸ ಮಾಡೋಕ್ಕೆ 18 ದಿನ ಟೈಮ್ ತೊಗೊತಾನೆ, ಅಂದರೆ ಜೆಡ್ ಎಂಬನು ಅದೇ ಕೆಲಸ ಮಾಡೋಕ್ಕೆ 10 ದಿನ ತೊಗೊತಾನೆ. ಸೊ ಇಷ್ಟ ಇದ್ಮೇಲೆ ಏನು ಕೇಳಿದ್ರಲ್ಲ, ಈ ಫಾಲ್ ಆಫ್ ದೆಮ್ ವರ್ಕ್ ಟುಗೆದರ್ ಅಂತ, ಎಲ್ಲರೂ ಎಷ್ಟು ದಿನ ಕೆಲಸ ಮಾಡ್ತಾರೆ? 3 ದಿನ ಕೆಲಸ ಮಾಡ್ತಾರಂತೆ. ಆ್ಯಂಡ್ ಎಕ್ಸ್ ಆ್ಯಂಡ್ Y Z ಕ್ವಿಟ್ ಅಂತ, ಎಲ್ಲರೂ ಕೂಡಿ 3 ದಿನ ಕೆಲಸ ಮಾಡಿದ್ಮೇಲೆ ಎಕ್ಸು ಮತ್ತು ಜೆಡ್ ಎಂಬರು ಆ ಕೆಲಸವನ್ನು ಬಿಟ್ಟು ಹೋಗ್ತಾರಂತ.
ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಫಾರ್ ದಿ ವೈ ಟು ಕಂಪ್ಲೀಟ್ ದಿ ರಿಮೈನಿಂಗ್ ವರ್ಕ್ ಅಂತ. ರಿಮೈನಿಂಗ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ವೈ ಎಮ್ಮನ್ ಎಷ್ಟು ದಿನ ಟೈಮ್ ತೊಗೊಂಡ ಅಂತ ಕೇಳಿದಾರೆ. ಸೊ ನಾವು ಈ ಥರ ಕೇಳಿದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಟೈಮ್ ಲೈನ್ನ ಹಾಕೋಬೇಕು. ನಮಗೆ ಟೈಮ್ ಲೈನ್ನ ಹಾಕೊಂಡಾಗ ನಮ್ಗೆ ಏನಾಗುತ್ತೆ, ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ನೋಡಿ ಇಲ್ಲಿ, ಸೊ ಫಸ್ಟ್ನೇದಾಗಿ ಎ ಮತ್ತು ಎಕ್ಸ್ ಮತ್ತು ವೈ ಮತ್ತು ಝೆಡ್ ಎಂಬರು ಎಷ್ಟು ದಿನ ಕೆಲಸ ಮಾಡ್ತಾರಂತ, ಸ್ಟಾರ್ಟಿಂಗಿಂದ 3 ದಿನ ಕೆಲಸ ಮಾಡ್ತಾರಂತ. ಸೊ 3 ದಿನ ಕೆಲಸ ಮಾಡಿದ ಮೇಲೆ ಎಕ್ಸ್ ಮತ್ತು ಝೆಡ್ ಅವರು ಬಿಟ್ಟು ಹೋಗ್ತಾರಂತ ಕೆಲಸ. ಎಕ್ಸ್ ಮತ್ತು ಝೆಡ್ ಅವರು ಕೆಲಸ ಬಿಟ್ಟು ಹೋದ್ಮೇಲೆ ಯಾರು ಉಳಿತು, ವೈ ಒಬ್ಬನೇ ಉಳಿದ. ವೈ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ನಮ್ಗೆ ಗೊತ್ತಿಲ್ಲ, ಅದನ್ನು ವೈ ಇಂಟು ಟಿ ಅಂತ ಬರ್ಕೋಬೇಕು. ಸೊ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಂತ. ಆದ್ದರಿಂದ ಎಕ್ಸು ಮತ್ತು ವೈ ಮತ್ತು ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಆದರೆ ಅವ್ರದ್ದು ಎಫಿಷಿಯನ್ಸಿನ ಕಂಡುಹಿಡಲಿಲ್ಲ ಇಲ್ಲಿ. ಸಾರಿ. ಸೊ ನಮಗೆ ಎಫಿಷಿಯನ್ಸಿ ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ನಾವು ನೋಡಿ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಬರ್ತೀನಿ. ಸೊ ಎಕ್ಸ್ ಎಮ್ ಎಷ್ಟು ದಿನ ಟೈಮ್ ತೊಗೊತಾನೆ ಕೆಲಸ ಮುಗಿಸೋಕ್ಕೆ, ನೋಡಿ ಇಲ್ಲಿ 12 ದಿನ ಅಂತ. ಸೊ 12 ದಿನ. ಅದೇ ಥರ ವೈ ಎಮ್ ಎಷ್ಟು ದಿನ ಟೈಮ್ ತೊಗೊತಾನೆ, 18 ದಿನ. ಮತ್ತು ಝೆಡ್ ಎಮ್ ಅದೇ ಕೆಲಸ ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊತಾನೆ, 10 ದಿನ ಅಂತ. ಕರೆಕ್ಟಲ್ಲ, 10 ದಿನ. ಸೊ ನಮಗೆ ಇವು 3ರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತಪ್ಪ ಅಂದರೆ, 3ರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ ಕಂಡುಹಿಡಬೇಕು. ಸೊ 12, 18 ಮತ್ತು 10 ಅಂತ. ಆದ್ದರಿಂದ ಇವು 3 ಒಂದೇ ಮಗ್ಗಿಲು ಹೋಗ್ತಾವೆ. ಕರೆಕ್ಟಾ, 2 6 12, 2 9 ಮತ್ತು 2 5 ಮತ್ತು ಇದನ್ನು 3 3 2 3 ಮತ್ತು 5 ಆ್ಯಸ್ ಇಟ್ ಈಸ್ ಬರೆಯಬೇಕು. ಮತ್ತು ಏನೇನು ಕಟ್ತಾವತ್ತು ಯಾವುದು ಕಟ್ತಾವಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಗುಣಾಕಾರ ಮಾಡಿ. 2 3 6 6 2 12 12 3 36. ಸೊ 36 × 5 ಎಷ್ಟಾಗತ್ತೆ, 5 6 30 5 3 15 180 ಆಗುತ್ತೆ. ಸೊ ನಮಗೆ ಟೋಟಲ್ ಎಲ್ ಸಿ ಎಮ್ ಎಷ್ಟಾಗುತ್ತಪ್ಪ, ಇವು 3ರದ್ದು 12 18 10ರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ ನಮಗೆ 180 ಆಗುತ್ತೆ. ಸೊ ಇದೇನಿದು ಟೋಟಲ್ ವರ್ಕ್. ಕರೆಕ್ಟಲ್ಲ. 12 ಎಷ್ಟಲೇ 180, 12 15 180, ಮತ್ತು 18 ಎಷ್ಟಲೇ 180, 18 10 180, ಮತ್ತು 10 ಎಷ್ಟಲೇ 180, 10 18 180. ಸೊ ಇಷ್ಟೆಲ್ಲ ಬಂದಮೇಲೆ ನಾವೇನು ಮಾಡಬೇಕು ಅಂದರೆ ಒಂದು ಟೈಮ್ ಲೈನ್ ಹಾಕೊಂಡು ನಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ನಮಗೆ ಎಕ್ಸು ಮತ್ತು ವೈ ಮತ್ತು ಝೆಡ್ ಅವರು ಕೂಡಿ ಎಷ್ಟು ದಿನ ಕೆಲಸ ಮಾಡ್ತಾರವರು, 3 ದಿನ ಕೆಲಸ ಮಾಡ್ತಾರಂತೆ. ಸೊ ಈ 3 ದಿನ ಕೆಲಸ ಮಾಡಿದ್ಮೇಲೆ ಎಕ್ಸ್ ಮತ್ತು ಝೆಡ್ ಎಂಬರು ಕೆಲಸ ಬಿಟ್ಟು ಹೋಗ್ತಾರೆ. ಸೊ ಎಕ್ಸ್ ಮತ್ತು ಝೆಡ್ನ ಕೆಲಸ ಬಿಟ್ಟು ಹೋದ್ಮೇಲೆ ಇನ್ನು ಯಾರು ಹೋಗ್ಕೊಂತಾರಲ್ಲಿ, ವೈ ಎಂಬೋನು. ಸೊ ವೈ ಎಂಬೋನು ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಇನ್ನು ಉಳ್ಕಿದ ಕೆಲಸನ ಮಾಡ್ತಾನೆ ಅಂತ ಕಂಡುಹಿಡಬೇಕು. ಆದ್ದರಿಂದ ವೈ ಇಂಟು ಟಿ ಅಂತ ಈಸ್ ಈಕ್ವಲ್ ಟು ಟೋಟಲ್ ಟೈಮ್ ಅಂತ. ಆದ್ದರಿಂದ ಎಕ್ಸು ಮತ್ತು ವೈ ಮತ್ತು ಝೆಡ್ ಅವ್ರದ್ದು ಏನೈತಿ ನಮಗೆ ಇಲ್ಲಿ ಎಫಿಷಿಯನ್ಸಿನ ಕೂಡಿಸ್ಬೇಕು ಇಲ್ಲಿ. ಸೊ 15 + 10 ಎಷ್ಟಾಗುತ್ತೆ ನಮಗೆ 25. 25 + 18 ಕೂಡಿಸಿದ್ರೆ ನಮಗೆ ಏನು ಸಿಗುತ್ತೆ 43 ಅಂತ. ಸೊ 43 × 3 ಪ್ಲಸ್. ಸೊ ನೋಡಿ ವೈದು ಎಫಿಷಿಯನ್ಸಿ ಎಷ್ಟೈತಿ 10 10 ಇಂಟು ನಮಗೆ ಟೈಮ್ ಗೊತ್ತಿಲ್ಲ ಅಂದರೆ ಗುಣಾಕಾರ ಟಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತೆ ನಮಗೆ 180. ಕರೆಕ್ಟಲ್ಲ. ಆದ್ದರಿಂದ 3 ಮತ್ತು 43 ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ. ಸೊ 3 3 9 3 4 12 ಪ್ಲಸ್ 10t ಈಸ್ ಈಕ್ವಲ್ ಟು 180. ಸೊ 180ಯಲ್ಲಿ ನಮಗೆ 129 ತೆಗೀರಿ. ನಮಗೇನಾಗುತ್ತೆ 180ಯಲ್ಲಿ 129 ತೆಗೆದ್ರೆ 11, ಸಾರಿ 10ರಲ್ಲಿ 9 ತೆಗೆದ್ರೆ 1, ಮತ್ತು 7ರಲ್ಲಿ 2 ತೆಗೆದ್ರೆ 5. ಸೊ ಆದ್ದರಿಂದ ನಮಗೇನು ಸಿಗುತ್ತೆ 10t ಈಸ್ ಈಕ್ವಲ್ ಟು 51. ಕರೆಕ್ಟಲ್ಲ. ಸೊ ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನೋಡಿರಿ ನಮ್ಮ 51ರಿಂದ 10ನ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ ಅಂದರೆ 5.1 ಸಿಗುತ್ತೆ. ಯಾವುದು 5.1 ಸಿಗುತ್ತೆ. ಕರೆಕ್ಟಲ್ಲ. ಸೊ ಆದ್ದರಿಂದ ವೈ ಎಂಬವನು ರಿಮೈನಿಂಗ್ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾನೆ, ರಿಮೈನಿಂಗ್ ಉಳಿದಿದ್ದ ಕೆಲಸ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ 5.1 ಡೇಸ್ ತೊಗೊತಾನೆ ಇಲ್ಲಿ. ಸೊ ಅರ್ಥ ಆಯ್ತಲ್ಲ. ಸೊ ಎಷ್ಟು ನಮಗೆ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿರೋದು. ಸೊ ನಮಗೆ ಮೇನ್ ಕ್ವಶನ್ ಅಂದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮಗೆ ಕ್ವಶನ್ಗೆ ಆನ್ಸರ್ ಬಿಡಿಸೋದು ಮೇನ್ ಇಂಪಾರ್ಟೆಂಟ್ ಅಲ್ಲ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ತೆಗಿಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರನೇ. ಸೊ a man can alone finish a piece of work in 8 days while a woman can finish the same work in 16 days ಅಂತ. They start working together. A man quits after 2 days, woman continues after 3 days ಅಂತ. ಆಫ್ಟರ್ 3 ಡೇಸ್ ಆದಮೇಲೆ ಮತ್ತೆ woman ಕಂಟಿನ್ಯೂ ಮಾಡ್ತಾರೆ. ಸೊ ಆಫ್ಟರ್ 3 days man is called back for work. Then after 1 days woman quits work and remaining work is done by man ಅಂತ. ಸೊ ವಾಟ್ ಈಸ್ ದ ರೇಷಿಯೋ ಆಫ್ ದಿ ವರ್ಕ್ ಡನ್ ಬೈ ಮ್ಯಾನ್ ಟು ದಿ ವರ್ಕ್ ಡನ್ ಬೈ ವುಮೆನ್ ಅಂತ. ಸೊ ಇದೊಂಥರ ಪ್ರಾಬ್ಲಮ್ ಹೆಂಗಂತಂದರೆ ಫಸ್ಟು ಮ್ಯಾನು ಮತ್ತು ವುಮೆನ್ ಇಬ್ಬರು ಕೆಲಸ ಮಾಡ್ತಾರೆ. ಮ್ಯಾನ್ ಬಿಟ್ಟು ಹೋಗ್ತಾನೆ ಅಂತ, ಮತ್ತು ಮ್ಯಾನ್ ಬರ್ತಾನೆ. ಮ್ಯಾನ್ ಬಂದಮೇಲೆ ವುಮೆನ್ ಮತ್ತು ಮ್ಯಾನ್ ಕೆಲಸ ಮಾಡಿ ಮತ್ತೆ ವುಮೆನ್ ಬಿಟ್ಟು ಹೋಗ್ತಾನಂತೆ. ಸೊ ಇಷ್ಟ ಆದಮೇಲೆ ನಮಗೆ ಮ್ಯಾನ್ ಮತ್ತು ವುಮೆನ್ದ ರೇಷಿಯೋನ ಕಂಡುಹಿಡ್ತೀವಿ. ಸೊ ಹಿಂಗೆ ಮಾಡಿದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇರೋದಿಲ್ಲ ಅಂದರೆ ನಮಗೆ ಟೈಮ್ ಲೈನ್ ಹಾಕೋಬೇಕು. ಸೊ ಟೈಮ್ ನಮಗೆ ಆ ವರ್ಕಿಂದ ಟೈಮ್ ಲೈನ್ ಹಾಕೊಂಡಾಗ ನಮಗೆ ಏನಾಗುತ್ತೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ.
ಸೊ ಅದರಿಂದ ಫಸ್ಟ್ನೇದಾಗಿ ಮ್ಯಾನ್ ಎಷ್ಟು ದಿನ ಕೆಲಸ ಮಾಡ್ತಾನೆ, ಒಂದು ಕೆಲಸವನ್ನು 8 ದಿನ ಕೆಲಸ ಮಾಡ್ತಾನೆ. ಮತ್ತು ವುಮೆನ್ ಎಷ್ಟು ದಿನ ಕೆಲಸ ಮಾಡ್ತಾಳೆ, ಅದೇ ಕೆಲಸವನ್ನು 16 ದಿನ ಟೈಮ್ ತೊಗೊತಾಳೆ ಕೆಲಸ ಮುಗಿಸೋಕ್ಕೆ. ಸೊ ನಮಗೆ ಇವೆಂಟ್ ಆಫ್ ದಿನ ಎಷ್ಟು ಆಗುತ್ತೆ, 16 ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ 8 16 ಮತ್ತು 16 ಅಂದರೆ 16. ಸೊ ನಮಗೆ ಇಷ್ಟು ಸಿಕ್ಕ ಮೇಲೆ ನೀವು ಈಸಿಯಾಗಿ ಇಲ್ಲಿ ಟೈಮ್ ಲೈನ್ನ ಹಾಕಿ ಬರಿಬೋದು. ಸೊ ನೋಡಿ ಇಲ್ಲಿ ಏನೇನು ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ಒಂದು ನಿಮಿಷ. ಬೇಕಿದೆ ನಿಮ್ಗೆ ನಾನು ನೆಕ್ಸ್ಟ್ ಪೇಜಲ್ಲಿ ತೋರಿಸಿದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದೇನು ನಮಗೆ ಟೋಟಲ್ ವರ್ಕು, ಇದು ಎಫಿಷಿಯನ್ಸಿ, ಇದು ಟೈಮ್. ಸೊ ನಾನು ನೆಕ್ಸ್ಟ್ ಪೇಜಲ್ಲಿ ತೋರಿಸ್ಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ ಇಲ್ಲಿ ಟೈಮ್ ಲೈನ್ ಹಾಕೋಬೇಕು ನಾವು ಮೇನ್ ಫಸ್ಟ್ನೇದಾಗಿ. ಸೊ ಫಸ್ಟ್ನೇದಾಗಿ ಏನು ಮಾಡಿದ್ದಾರೆ, ಎ ಮತ್ತು ಬಿ ಮ್ಯಾನು ಮತ್ತು ವುಮೆನು ಕೆಲಸ ಮಾಡಿದ್ದಾರೆ ಇಲ್ಲಿ, ಕರೆಕ್ಟ್. ಒಂದು ನಿಮಿಷ, ಮ್ಯಾನು ಪ್ಲಸ್ ವುಮೆನು ಕೆಲಸ ಮಾಡಿದ್ದಾರೆ. ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಇಲ್ಲಿ, ಇದು ಯಾಕೋ ಸದಾಯಿಸ್ತದ. ನೋಡಿ ಇಲ್ಲಿ ಮ್ಯಾನು ಮತ್ತು ವುಮೆನ್ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ದಿ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ಮ್ಯಾನ್ ಕ್ವಿಟ್ಸ್ ಆಫ್ಟರ್ 2 days. ಅಂದರೆ 2 ದಿನ ಆದಮೇಲೆ ಏನು ಮಾಡಿದಾನೆ, ಮ್ಯಾನ್ ಎಂಬವನು, ಪುರುಷ ಎಂಬನು ಮಾಡಿದಾನೆ ಈ ಕೆಲಸವನ್ನು ಬಿಟ್ಟು ಹೋಗಿದ್ದಾನೆ ಅಂತ, ಕರೆಕ್ಟಲ್ಲ. ಆದ್ದರಿಂದ 2 ದಿನ ತನಕ ಏನು ಮಾಡಿದರೆ ಮ್ಯಾನು ಮತ್ತು ವುಮೆನು ಆ ಕೆಲಸನ ಮಾಡಿದ್ದಾರೆ. ಪ್ಲಸ್ ಆಮೇಲೆ ಮ್ಯಾನ್ ಬಿಟ್ಟು ಹೋದ್ಮೇಲೆ ಯಾರು ಉಳ್ಕೊಂಡ್ರು, ವುಮೆನ್ ಉಳ್ಕೊಂಡ್ರು, ಕರೆಕ್ಟಲ್ಲ. ವುಮೆನ್ ಕಂಟಿನ್ಯೂಸ್ ದಿ ವರ್ಕ್. ಆಫ್ಟರ್ 3 days ಮ್ಯಾನ್ ಈಸ್ ಕಾಲ್ಡ್ ಬ್ಯಾಕ್ ಫಾರ್ ದಿ ವರ್ಕ್ ಅಂತ. ಸೊ ಆಫ್ಟರ್ 3 days ಆದಮೇಲೆ ಮತ್ತೇನು ಮಾಡ್ತಾನೆ, ಮ್ಯಾನ್ ವಾಪಸ್ ಕೆಲಸಕ್ಕೆ ಬರ್ತಾನೆ ಅಂತ. ಅಂದರೆ ಅಷ್ಟು ತನಕ ಎಷ್ಟು ದಿನ ಕೆಲಸ ಮಾಡಿದ್ರು, ವುಮೆನ್ 3 ದಿನ ಕೆಲಸ ಮಾಡಿದರು. ಸೊ ಆಮೇಲೆ ಮತ್ತೇನಾಯಿತು, ಮ್ಯಾನು ಮತ್ತು ವುಮೆನು ಕೆಲಸಕ್ಕೆ ಬಂದರು, ಕರೆಕ್ಟಲ್ಲ. ಮತ್ತೆ ಕೆಲಸಕ್ಕೆ ಬಂದರು. ಎಷ್ಟು ದಿನ ಕೆಲಸ ಮಾಡಿದ್ರು, ದೆನ್ ಆಫ್ಟರ್ 1 days ವುಮೆನ್ ಕ್ವಿಟ್ಸ್ ದ ಜಾಬ್ ಅಂತ. ಅಂದರೆ ಮ್ಯಾನ್ ಪ್ಲಸ್ ವುಮೆನ್ ಎಷ್ಟು ದಿನ ಕೆಲಸ ಮಾಡ್ತಾರೆ, 1 ದಿನ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ ಮೇಲೆ ವುಮೆನ್ ಎಂಬೋರು ಏನು ಮಾಡ್ತಾರೆ, ಕೆಲಸನ ಬಿಟ್ಟು ಹೋಗ್ತಾರಂತ. ಸೊ ವುಮೆನ್ ಕೆಲಸ ಬಿಟ್ಟು ಹೋದ್ಮೇಲೆ ಯಾರು ಉಳ್ಕೊತಾರಲ್ಲಿ, ಮ್ಯಾನ್ ಒಬ್ಬನೇ ಉಳ್ಕೊತಾನೆ. ಸೊ ಮ್ಯಾನು ಆ ಕೆಲಸವನ್ನು ಇನ್ನೂ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳಿದಾರಲ್ಲಿ. ಸೊ ಅದು ಗೊತ್ತಿಲ್ಲ, ಅದಕ್ಕೆ ಟಿ ಅಂತ ಬರ್ಕೋಬೇಕು, ಕರೆಕ್ಟಲ್ಲ. ಈಸ್ ಈಕ್ವಲ್ ಟು ನಮಗೇನಾಗುತ್ತೆ ಇಲ್ಲಿ ಟೋಟಲ್ ವರ್ಕ್ ಆಗುತ್ತೆ. ಇದೇನಿದು ಟೋಟಲ್ ವರ್ಕ್ ಅಂತ. ಆದ್ದರಿಂದ ನೋಡಿ ಇಲ್ಲಿ, ಸೊ ಇಷ್ಟು ನಿಮಗೆ ಈ ಥರ ಬರ್ಕೊಳ್ಳೋದು ನಿಮಗೆ ಈಸಿಯಾಗಿ ಗೊತ್ತಾಯ್ತು ಅಂದರೆ ನೀವು ಪ್ರಾಬ್ಲಮ್ನ ಈಸಿಯಾಗಿ ಸೊಲ್ಯೂಷನ್ ಬಿಡಿಸ್ಬೋದು. ಸೊ ಮೊದಲೇದಾಗಿ ನಮಗೆ ಮ್ಯಾನು ಮತ್ತು ವುಮೆನ್ದವ್ರದ್ದು ಎಫಿಷಿಯನ್ಸಿ ಏನೇನೈತಿ, 2:1, 2+1 ಅಂತ. ಆದ್ದರಿಂದ 2 + 1 ಎಷ್ಟಾಗುತ್ತೆ, 3 ಆಗುತ್ತೆ, ಕರೆಕ್ಟಲ್ಲ. 3 × 2 ಪ್ಲಸ್ ಅದೇ ಥರ ವುಮೆನ್ದ್ರೆ ಎಷ್ಟೈತಿ ಎಫಿಷಿಯನ್ಸಿ, 1 ಐತಿ, 1 × 3 ಪ್ಲಸ್ ಮ್ಯಾನ್ ಪ್ಲಸ್ ವುಮೆನ್ ಎಫಿಷಿಯನ್ಸಿ ಎಷ್ಟಾಗುತ್ತೆ, 3 × 1 ಪ್ಲಸ್ ಮ್ಯಾನ್ ಎಫಿಷಿಯನ್ಸಿ ಎಷ್ಟೈತಿ, 2 × ಟಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ ನಮಗೆ 16 ಅಂತ ಐತಿ. ಆದ್ದರಿಂದ ನೋಡಿಲಿ 3 × 6, 6 + 3 ಬೇಗ ಬರಿತೀನಿ ಇನ್ನೊಂದು ಸ್ಟೆಪ್, 3 + 3 ಪ್ಲಸ್ 2 × ಟಿ ಈಸ್ ಈಕ್ವಲ್ ಟು 16 ಅಂತ, ಕರೆಕ್ಟಲ್ಲ. ಆದ್ದರಿಂದ ನೋಡಿ 6 + 3 ಎಷ್ಟಾಗುತ್ತೆ, 9, 9 + 3 12, ಕರೆಕ್ಟಲ್ಲ. ಈ 12 ಎಂಬುದು 16ರಲ್ಲಿ ತೆಗೆದ್ರೆ ಎಷ್ಟಾಗುತ್ತೆ, ನಮಗೆ ಎಷ್ಟಾಗುತ್ತೆ, 4 ಉಳುತ್ತೆ. ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ, 2 days ಬರುತ್ತೆ ಇಲ್ಲಿ, ಕರೆಕ್ಟಲ್ಲ. ನಮಗೆ ಟಿ ವ್ಯಾಲ್ಯೂ ಬಂತು. ಸೊ ಆಮೇಲೆ ಅವ್ರೇನು ಕೇಳಿದ್ರೆ ಅಂದರೆ ಮ್ಯಾನು ಮತ್ತು ವುಮೆನ್ದು ರೇಷಿಯೋಗಳು ಎಷ್ಟು ಬರುತ್ತೆ ಕಂಡಿಡ್ರಿ ಅಂತ, ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ನೋಡಿ ಇಲ್ಲಿ ಫಸ್ಟ್ನೇದಾಗಿ ಏನು ಮಾಡಬೇಕಂದ್ರೆ ಮ್ಯಾನ್ ಎಂಬೋನು ಎಷ್ಟು ಎಲ್ಲೆಲ್ಲಿ ಇದಾನಲ್ಲ ಅಲ್ಲಿ ಕೂಡಿಸ್ಕೊಂಡ್ಬಿಟ್ರೆ ಅದು ನಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಮ್ಯಾನ್ ಎಂಬೋನು ಇಲ್ಲಿ ಫಸ್ಟ್ನೇದಾಗಿ 2 days ಕೆಲಸ ಮಾಡಿದ್ದಾನೆ, 2. ಮತ್ತು ಅದೇ ಥರ ಇಲ್ಲಿ ಎಷ್ಟು ದಿನ ಕೆಲಸ ಮಾಡಿದರೆ 1 ದಿನ ಕೆಲಸ ಮಾಡಿದ್ದಾನೆ, ಕರೆಕ್ಟಲ್ಲ. ಆಮೇಲೆ ಮತ್ತೆ ಇಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ದಾನೆ ನೋಡಿ ಇಲ್ಲಿ 2 + 1 3, 3 + 2 5 ಅಂತ ಆಗುತ್ತೆ, 5. ಮತ್ತು ಅದೇ ಥರ ವುಮೆನ್ ಎಂಬೋರು ಎಷ್ಟು ದಿನ ಕೆಲಸ ಮಾಡೋದ್ರಲ್ಲಿ 2 + 3 5, 5 + 1 6 ಅಂತ, ಆದ್ದರಿಂದ 6 ಅಂತ. ಸೊ ಇಷ್ಟಾದಮೇಲೆ ನಮಗೆ ಇಲ್ಲಿ ನೋಡಿ ಟೋಟಲ್ ವರ್ಕಲ್ಲಿ ನಮಗೆ ಮ್ಯಾನ್ ಎಂಬೋನು ಲಾಸ್ಟಿಗೆ ಆ ಕೆಲಸನ ಮುಗಿಸೋಕೆ ಎಷ್ಟು ದಿನ ಟೈಮ್ ತೊಗೊಂಡ, 2 days ಅಂತ. ಆದ್ದರಿಂದ ಗುಣಾಕಾರ 2 ಮತ್ತು × 1 ಅಂತ. ಆದ್ದರಿಂದ 2 × 1 2, 3. ಸೊ ನಮ್ಗೆ ಏನಾಗುತ್ತೆ ರೇಷಿಯೋ ನಮಗೆ ಇಲ್ಲಿ ಫೈನಲಾಗಿ 5:3 ಬರುತ್ತೆ. ಸೊ ಮ್ಯಾನ್ ಮತ್ತು ವುಮೆನ್ ಅವ್ರದ್ದು ರೇಷಿಯೋ ಎಷ್ಟು ಬರುತ್ತೆ ನಮಗೆ 5:3. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಈ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಕ್ವಶನ್ ನೋಡಿದರೆ ದೊಡ್ಡದಾಗಿ ಇದೆ ಅಂತ ಅನಿಸ್ಬೋದು, ಬಟ್ ಏನು ಡಿಫಿಕಲ್ಟ್ ಇರುವಂಥ ಕ್ವಶನ್ ಅಲ್ಲ. ಸೊ ಈಸಿಯಾಗಿ ಅಂತಲೇ ಇರುವಂಥದ್ದು. ಸೊ ಅರ್ಥ ಆಗಿರ್ಬೇಕಂತ ಅನ್ಕೊಂತೀರಿ. ಸೊ ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ, P and Q can do a certain work together for 12 days ಅಂತ, Q and R in 20 days, P and R in 15 days ಅಂತ. ಸೊ P, Q, R start working together, they work for 2 days after which Q leaves ಅಂತ. After 10 more days Q rejoins and P leaves ಅಂತ. Q works 2 days along with R and then he leaves ಅಂತ. Then the remaining work is completed by R.
ಇನ್ ಹೌ ಮೆನಿ ಡೇಸ್ ವಿಲ್ ದಿ ವರ್ಕ್ ಬಿ ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟು ಕೊಟ್ಟಿದ್ದಾರಲ್ಲ ಪ್ರಾಬ್ಲಮ್ಗೆ. ಫಸ್ಟ್ನೇದಾಗಿ ನಮಗೆ ಪಿ ಮತ್ತು ಕ್ಯೂ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ, ಅವರು 12 ಡೇಸಲ್ಲಿ ಮುಗಿಸ್ತಾರೆ. ಅದೇ ಥರ ಕ್ಯೂ ಮತ್ತು ಆರ್ ಎಂಬವರು ಅದೇ ಕೆಲಸವನ್ನು ಎಷ್ಟು ದಿನ ತೊಗೊತಾರೆ ಮುಗಿಸೋಕ್ಕೆ, 20 ದಿನ ತೊಗೊತಾರೆ. ಮತ್ತು ಆಮೇಲೆ ಪಿ ಮತ್ತು ಆರ್ ಎಂಬವರು ಆ ಕೆಲಸವನ್ನು ಮುಗಿಸೋಕೆ ಎಷ್ಟು ದಿನ ತೊಗೊತಾರೆ, ಟೈಮು 15 ದಿನ. ಸೊ ನಮಗೆ ಇವು ಮೂರದ್ದು ಎಲ್ ಸಿ ಎಮ್ ಕಂಡುಹಿಡಬೇಕು ಫಸ್ಟ್ನೇದಾಗಿ. ಸೊ ನಮ್ಗೆ ಎಲ್ ಸಿ ಎಮ್ ಏನು ಬರುತ್ತೆ, 12, 20 ಮತ್ತು 15. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ, 60 ಆಗುತ್ತೆ. ಆದ್ದರಿಂದ 12 5 60 ಮತ್ತು ಇದು 23 60 ಮತ್ತು ಇದು 14 60 ಅಂತ. ಸೊ ನಮಗೆ ಇಷ್ಟೆಲ್ಲ ಬಂದಮೇಲೆ ನಮಗೆ ಏನು ಮಾಡಬೇಕಂದ್ರೆ ಈಗ, ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ತಿಳಿಸಿದ್ದೆ ಈ ಥರ ಪಿ ಪ್ಲಸ್ ಕ್ಯೂ, ಕ್ಯೂ ಪ್ಲಸ್ ಆರ್ ಮತ್ತು ಪಿ ಪ್ಲಸ್ ಆರ್. ಸೊ ಟೋಟಲ್ ಇಲ್ಲಿ ಎಲ್ಲ ಕೂಡಿಸಿದಾಗ ನಮಗೇನಾಗುತ್ತೆ, 2 ಪಿಗಳು ಬರ್ತಾವೆ. ಅದೇ ಥರ ಕ್ಯೂನು ಕೂಡಿಸಿದ್ರೆ 2 ಕ್ಯೂ ಬರ್ತಾವೆ ಮತ್ತು ಆರ್ನ ಕೂಡಿಸಿದ್ರೆ 2 ಆರ್ ಬರುತ್ತೆ. ಆದ್ದರಿಂದ ಎಲ್ಲ ಕಡೆ ನಾವು 2 ಕಾಮನ್ ತೆಗೆದ್ರೆ ನಮಗೇನು ಬರುತ್ತೆ ಅಂದರೆ ಎಲ್ಲ ಸರದ ವ್ಯಾಲ್ಯೂನ ಕೂಡಿಸಿದಾಗ ಸೊ ನಮಗೆ 2 ಇಂಟು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್. ಆದ್ದರಿಂದ ಇವುಗಳ ಎಫಿಷಿಯನ್ಸಿ ಕೂಡಿಸಿ ಏನಾಗುತ್ತೆ, 5 + 3 8, 8 + 4 12 ಅಂತ. ಆದ್ದರಿಂದ ಈ ಎರಡನ್ನು ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಏನಾಗುತ್ತೆ, ಎಫಿಷಿಯನ್ಸಿ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ದ ಎಫಿಷಿಯನ್ಸಿ ಎಷ್ಟಾಗುತ್ತೆ, ನಮಗೆ 6 ಅಂತ ಬರುತ್ತೆ. ಕರೆಕ್ಟಲ್ಲ, 6. ಸೊ ನಮಗೆ ಇಷ್ಟು ಸಿಕ್ಕ ಮೇಲೆ ನಮಗೆ ಈ 3 ಎಫಿಷಿಯನ್ಸಿ ಸಿಕ್ತು. ಪಿ ಕ್ಯೂ ಆರ್ದು ಏನಂತಂದರೆ ಅವ್ರು 3 ಒಟ್ಟುಗೂಡಿ ಕೆಲಸ ಮಾಡಿದಾಗ ಅದರದ್ದು ಎಫಿಷಿಯನ್ಸಿ ಎಷ್ಟು 6 ಅಂತ ಬಂತು. ಬಟ್ ನಮಗೆ ಇಂಡಿವಿಜುವಲ್ ಎಫಿಷಿಯನ್ಸಿ ಗೊತ್ತಿಲ್ಲ ಇಲ್ಲಿ. ಆದ್ದರಿಂದ ನಮಗೆ ಇಂಡಿವಿಜುವಲ್ ಎಫಿಷಿಯನ್ಸಿನ ಕಂಡುಹಿಡಿಬೇಕಿಲ್ಲಿ. ಸೊ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ದ ಎಫಿಷಿಯನ್ಸಿ ಎಷ್ಟೈತಿ, 6 ಐತಿ. ಕರೆಕ್ಟಲ್ಲ. ಆದ್ದರಿಂದ ನಮಗೆ ಇಂಡಿವಿಜುವಲ್ ಎಫಿಷಿಯನ್ಸಿ ಗೊತ್ತಿಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಒಂದೊಂದು ವ್ಯಾಲ್ಯೂವನ್ನು ಇಲ್ಲಿ ಪುಟ್ ಮಾಡ್ಕೊಂಡು ತೊಗೋಬೇಕು. ಸೊ ನೋಡಿ, ಫಸ್ಟ್ನೇದಾಗಿ ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ 5 ಅಂತ ಐತಿ. ಆದ್ದರಿಂದ ಈ ಇಕ್ವೇಷನಲ್ಲಿ ಇದು ಇಕ್ವೇಷನ್ 1 ಅನ್ಕೊಳ್ಳಿ. ಇದರಲ್ಲಿ ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಇದ್ದಲ್ಲಿ 5 ಅಂತ ಅಪ್ಲೈ ಮಾಡಿ, ಪ್ಲಸ್ ಆರ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, = ಆರ್ ಅಂತ. ಆದ್ದರಿಂದ ಆರ್ = 6ಅಲ್ಲಿ 5 ತೆಗೆದ್ರೆ ಎಷ್ಟಾಗುತ್ತೆ, ನಮಗೆ 1 ಆಗುತ್ತೆ. ಸೊ ನಮಗೆ ಆರ್ ವ್ಯಾಲ್ಯೂ ಬಂತು. ಅದೇ ಥರ ಅದೇ ಥರ ನೀವು ಉಳ್ಕಿದ ವ್ಯಾಲ್ಯೂಗಳನ್ನ ಪುಟ್ ಮಾಡ್ಕೊಂಡು ಹೋಗಿ ನಿಮ್ಗೆ ಈಸಿ ಆಗುತ್ತೆ. ಸೊ ಇದು 1. ಉಳ್ಕಿದ ವ್ಯಾಲ್ಯೂನ ನಾವು ಪುಟ್ ಮಾಡಿದಾಗ ನಮಗೇನು ಸಿಗುತ್ತೆ, ಈ ಪಿ ಪ್ಲಸ್ ಕ್ಯೂ ಪ್ಲಸ್ ಆರಲ್ಲಿ ನಮಗೆ ಕ್ಯೂ ಪ್ಲಸ್ ಆರ್ದು ಗೊತ್ತೈತಿ ನೆಕ್ಸ್ಟ್. ಕರೆಕ್ಟಲ್ಲ. ಕ್ಯೂ ಪ್ಲಸ್ ಆರ್ದು ಎಷ್ಟೈತಿ ವ್ಯಾಲ್ಯೂ, 3 ಐತಿ. ಸೊ ಅದರಿಂದ ಪಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಪಿ ಪ್ಲಸ್ 3 = 6 ಅಂತ. ಸೊ ನಮಗೆ ಪಿದು ಎಫಿಷಿಯನ್ಸಿ ಎಷ್ಟು ಬರುತ್ತೆ, ನಮಗೆ ಇಲ್ಲಿ 3 ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಬರಿಬೋದಿತ್ತು. ಸೊ ಇನ್ ಕೇಸ್ ಯಾರಿಗೂ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸರಿ ಬರ್ತಿದ್ದೇನೆ. ಸೊ ಅದೇ ಥರ ಪಿ ಪ್ಲಸ್ ಕ್ಯೂ ಪ್ಲಸ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂತ. ಇದರದ್ದು ವ್ಯಾಲ್ಯೂ ಎಷ್ಟೈತಿ, 6 ಐತಿ. ಆದ್ದರಿಂದ ನಮಗೆ ನೋಡಿ ಇಲ್ಲಿ ಪಿ ಪ್ಲಸ್ ಆರ್ದ ವ್ಯಾಲ್ಯೂ ಎಷ್ಟೈತಿ, ನಮಗೆ ಇಲ್ಲಿ 4 ಅಂತ ಐತಿ. ಸೊ ಪಿ ಪ್ಲಸ್ ಆರ್ ಜಾಗದಲ್ಲಿ 4, ಕ್ಯೂ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ಕ್ಯೂ = 6 ಅಂತ. ಸೊ ಕ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ, ನಮಗೆ 2 ಅಂತ ಬರುತ್ತೆ. ಕರೆಕ್ಟಲ್ಲ. ಸೊ ಇಷ್ಟು ನಮಗೆ ಆರ್ ಎಫಿಷಿಯನ್ಸಿ, ಪಿ ಎಫಿಷಿಯನ್ಸಿ, ಕ್ಯೂ ಎಫಿಷಿಯನ್ಸಿ ಸಿಕ್ತು. ಇಷ್ಟಾದಮೇಲೆ ನಮಗೆ ಏನು ಮಾಡಬೇಕಂದ್ರೆ ಈ ಜಾಗೆಯಲ್ಲಿ ಟೈಮ್ ಲೈನ್ ಹಾಕ್ಕೊಂಡು ನಾವು ಸೊಲ್ಯೂಷನ್ ಬಿಡಿಸ್ಬೋದು. ಸೊ ಫಸ್ಟ್ನೇದಾಗಿ ನಮಗೆ ಒಂದು ಟೈಮ್ ಲೈನ್ ಹಾಕೊಂಬೇಡಿ ಇಲ್ಲಿ. ಸೊ ನಮಗೆ ಈಸಿಯಾಗಿ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಸೊ ನೋಡಿ ಇಲ್ಲಿ ವರ್ಕ್ ಟೈಮ್ ಲೈನ್ ಮೊದಲೇದಾಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಪಿ ಕ್ಯೂ ಆರ್ ಎಷ್ಟು ದಿನ ಕೆಲಸ ಮಾಡಿದ್ದಾರೆ, 2 ಡೇಸ್ ಕೆಲಸ ಮಾಡಿದ್ದಾರೆ. ಸೊ ಆದ್ದರಿಂದ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಎಂಬವರು ಎಷ್ಟು ದಿನ ಕೆಲಸ ಮಾಡಿದ್ದಾರೆ, 2 ದಿನ. 2 ದಿನ ಮಾಡಿದ ಮೇಲೆ ಕ್ಯೂ ಎಂಬನ್ನು ಏನು ಮಾಡಿದ್ರೆ ಬಿಟ್ಟು ಹೋಗಿದ್ದಾನೆ. ಕರೆಕ್ಟಲ್ಲ. ಕ್ಯೂ ಎಂಬನ್ನು ಬಿಟ್ಟು ಹೋದ್ಮೇಲೆ ಏನು ಮಾಡ್ತಾನೆ, ಯಾರ್ಯಾರು ಉಳಿತಾರೆ, ಕ್ಯೂ ಬಿಟ್ಟು ಹೋದರೆ ಪಿ ಮತ್ತು ಆರ್ ಅವರು ಉಳ್ಕೊಂಡ್ರು. ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರೆ, 10 ದಿನ ಕೆಲಸ ಮಾಡ್ತಾರೆ ಅಂತ. 10 ದಿನ ಕೆಲಸ ಮಾಡಿದ ಮೇಲೆ ಇನ್ನು ಯಾರೋ ಕ್ಯೂ ಮತ್ತೆ ವಾಪಸ್ ಬರ್ತಾನೆ. ಆಫ್ಟರ್ 10 more days ಕ್ಯೂ ರೀಜಾಯ್ನ್ಸ್ ಅಂತ ಆ್ಯಂಡ್ ಪಿ ಲೀವ್ಸ್ ಅಂತ. ಸೊ ಆಫ್ಟರ್ 10 days ಆದಮೇಲೆ ಕ್ಯೂ ಎಂಬವನು ಜಾಯ್ನ್ ಆಗ್ತಾನೆ, ಪಿ ಎಂಬವನು ಬಿಟ್ಟು ಹೋಗ್ತಾನೆ ಅಂತ. ಆದ್ದರಿಂದ ಪಿ ಬಿಟ್ಟು ಹೋದ್ರೆ ಏನಾಗುತ್ತೆ, ಆರ್ ಮತ್ತು ಕ್ಯೂ ಉಳ್ಕೊಂಡ್ರು. ಕರೆಕ್ಟ್. ಆರ್ ಮತ್ತು ಕ್ಯೂ ಉಳ್ಕೊಂಡ್ರು. ಪಿ ಲೀವ್ಸ್ ಅಂತ. ಕ್ಯೂ ವರ್ಕ್ಸ್ ಫಾರ್ 2 days ಅಂತ ಅಲಾಂಗ್ ವಿತ್ ಆರ್ ಅಂತ. ಸೊ ಕ್ಯೂ ಮತ್ತು ಆರ್ ಎಷ್ಟು ದಿನ ಕೆಲಸ ಮಾಡ್ತಾರೆ, 2 ದಿನ ಕೆಲಸ ಮಾಡ್ತಾರಂತ. ಸೊ 2 ದಿನ ಕೆಲಸ ಮಾಡಿದ ಮೇಲೆ ಕ್ಯೂ ಎಂಬವನ್ನು ಮಾಡ್ತಾನೆ, ಬಿಟ್ಟು ಹೋಗ್ತಾನೆ ಇಲ್ಲಿ. ಸೊ ಕ್ಯೂ ಎಂಬನ್ನು ಬಿಟ್ಟು ಹೋದ್ಮೇಲೆ ಯಾರು ಉಳ್ಕೊಂಡ್ರು, ನಮಗೆಲ್ಲ ಫೈನಲ್ ಆಗಿ ಆರ್ ಎಂಬರು ಅಷ್ಟೇ ಉಳ್ಕೊಂಡ್ರು. ಸೊ ಆರ್ ಎಷ್ಟು ದಿನ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇಲ್ಲಿ. ಸೊ ಆದ್ದರಿಂದ ರಿಮೈನಿಂಗ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಆರ್ ಒಬ್ಬರು ಎಷ್ಟು ದಿನ ಟೈಮ್ ತೊಗೊತಾರೆ ಕಂಡುಹಿಡಬೇಕು ಇಲ್ಲಿ. ಸೊ ಆರ್ ಇಂಟು ಟಿ = ಟೋಟಲ್ ವರ್ಕ್ ಅಂತ. ಸೊ ಆದ್ದರಿಂದ ನಮಗೆ ಏನಂತ ಗೊತ್ತಾಗುತ್ತೆ ಇಲ್ಲಿ, ಪಿ ಕ್ಯೂ ಆರ್ದು ಎಫಿಷಿಯನ್ಸಿ ಎಷ್ಟೈತಿ, ನಮಗೆ 6 ಐತಿ. 6 × 2 6 × 2 ಪ್ಲಸ್ ಪಿ ಮತ್ತು ಆರ್ದು ಎಫಿಷಿಯನ್ಸಿ ಎಷ್ಟೈತಿ, ಪಿ ಮತ್ತು 6 ಸೊ ಎಷ್ಟಾಗುತ್ತೆ, 1 + 3 4 4 × 10 ಪ್ಲಸ್ ಅದೇ ಥರ ಆರ್ ಮತ್ತು ಕ್ಯೂದ ಎಫಿಷಿಯನ್ಸಿ ಎಷ್ಟೈತಿ, ಆರ್ದು 1 + 3 1 + 2 3 3 × 2 ಪ್ಲಸ್ ನಮ್ಗೆ ಆರ್ದು ಎಫಿಷಿಯನ್ಸಿ ಎಷ್ಟೈತಿ, 1
1 ಇಂಟು ಟಿ ವ್ಯಾಲ್ಯೂ ಗೊತ್ತಿಲ್ಲ, ಆ್ಯಸ್ ಇಟ್ ಇಸ್ ಟಿ ಅಂತ ಬರೀ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ, ಟೋಟಲ್ ವರ್ಕ್ ಬಂದುಬಿಟ್ಟು ನಮಗೆ 60 ಐತಿ. ಸೊ 60. ಆದ್ದರಿಂದ ನೀವು ಇಲ್ಲಿ ಎಲ್ಲ ವ್ಯಾಲ್ಯೂಗಳನ್ನ ಕೂಡಿಸ್ಬಿಡಿ, ಎಲ್ಲೆಲ್ಲಿ ಪ್ಲಸ್ ಐತಿ. ಸೊ 6 + 2 12 ಪ್ಲಸ್ 4 ಇಂಟು 10 40 ಪ್ಲಸ್ 3 ಇಂಟು 2 6 ಪ್ಲಸ್ 1 ಇಂಟು ಟಿ ಈಸ್ ಈಕ್ವಲ್ ಟು 60. ಆದ್ದರಿಂದ ನೋಡಿ ಇಲ್ಲಿ 12 + 40 52, 52 + 6 ಎಷ್ಟಾಗುತ್ತೆ ನಮಗೆ, 52 + 6 58. ಸೊ ಈ 60ರಲ್ಲಿ ನಮಗೆ 58 ಮೈನಸ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, ಟೋಟಲ್ ಡೇಸ್ 2 ಡೇಸ್ ಬರುತ್ತೆ. ಆದ್ದರಿಂದ ಉಳ್ಕಿದ ಕೆಲಸವನ್ನು ಮಾಡೋಕ್ಕೆ ಅವರು RM ಎಷ್ಟು ದಿನ ತೊಗೊತಾನೆ, ಟೈಮು 2 ಡೇಸ್ ತೊಗೊತಾನೆ. ಸೊ ಯಾವುದು ಆಪ್ಷನ್. ಆದ್ದರಿಂದ ಒಂದು ನಿಮಿಷ, ದ ರಿಮೈನಿಂಗ್ ವರ್ಕ್ ಇಸ್ ಕಂಪ್ಲೀಟ್ ಬೈ R. ಇನ್ ಹೌ ಮೆನಿ ಡೇಸ್ ವಿಲ್ ದಿ ವರ್ಕ್. ಸೊ ಟೋಟಲ್ ವರ್ಕ್ ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತಂತೆ. ಆದ್ದರಿಂದ ನೋಡಿ ಇಲ್ಲಿ ನಮಗೆ RM ಉಳ್ಕಿದ ಕೆಲಸವನ್ನು 2 ದಿನದಲ್ಲಿ ಮುಗಿಸ್ತಾನೆ, ಕರೆಕ್ಟು. ಬಟ್ ನಮಗೆ ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಹಿಡಿತು ಅಂತ ಕೇಳಿದಿರಲಿ. ಸೊ ಟೋಟಲ್ ವರ್ಕ್ನ ಕಂಪ್ಲೀಟ್ ಇಡೋಕ್ಕೆ ಎಷ್ಟು ದಿನ ಟೈಮ್ ಹಿಡಿತು ಅಂದರೆ ನೋಡಿ ಇಲ್ಲಿ ಫಸ್ಟು ಎಷ್ಟು ದಿನ ಟೈಮ್ ಇತ್ತು, ಈ ಮೂವರು ಎರಡು ದಿನ ಕೆಲಸ ಮಾಡಿದರು, ಆಮೇಲೆ ಇನ್ನು 10 ದಿನ ಕೆಲಸ ಮಾಡಿದ್ರು, ಆಮೇಲೆ ಮತ್ತೆ ಇನ್ನು 2 ದಿನ ಕೆಲಸ ಮಾಡಿದ್ರು, ಮತ್ತೆ ಇಲ್ಲಿ ಮತ್ತೆ 2 ದಿನ ಕೆಲಸ ಮಾಡ್ತಾರಂತೆ. ಸೊ ಟೋಟಲ್ ಟೈಮ್ ಬೇಕು ನಮಗೆ. ಸೊ ಟೋಟಲ್ ಟೈಮ್ ವ್ಯಾಲ್ಯೂನ ಏನಾಗುತ್ತೆ ನಮಗೆ ಇಲ್ಲಿ ಅಂದರೆ, ಸೊ ಆದ್ದರಿಂದ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಫಸ್ಟು 2 ದಿನ ಮಾಡಿದರು ಕೆಲಸ ಮೂವರು ಕೂಡ, ಆಮೇಲೆ ಮತ್ತು P ಮತ್ತು R ಎಷ್ಟು ದಿನ ಕೆಲಸ 2 ದಿನ ಕೆಲಸ ಮಾಡ್ತಾರೆ. ಅದೇ ಥರ R ಮತ್ತು QM 2 ದಿನ ಕೆಲಸ ಮಾಡ್ತಾರೆ, ಮತ್ತು R ಒಬ್ಬನೇ ಎಷ್ಟು ದಿನ ಕೆಲಸ ಮಾಡ್ತಾನೆ, 2 ದಿನ ಕೆಲಸ ಮಾಡ್ತಾನೆ. ಆದ್ದರಿಂದ ಇವೆಲ್ಲರೂ ಕೂಡಿಸ್ತಾ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಏನಂತ 2 + 10 12, 12 + 2 14, 14 + 2 16 ದಿನ ಸಿಗುತ್ತೆ. ಸೊ ಯಾವುದು ಟೋಟಲ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗೆ 16 ದಿನ ಟೈಮ್ ಹಿಡಿತು ಅಂತ. ಯಾವುದು ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಇಷ್ಟು ನಮಗೆ ಇದು 9ನೇ ಪ್ರಾಬ್ಲಮ್ ಸೊಲ್ಯೂಷನ್ ಇರುವಂಥದ್ದು. ಸೊ ನಮಗೆ ಲಾಸ್ಟ್ ಪ್ರಾಬ್ಲಮ್, ಇವತ್ತಿನ ಕ್ಲಾಸ್ನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸ್ವಲ್ಪ ಇದು ನೀವು ಇದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ನೀವು ಇಲ್ಲಿ ಸ್ವಲ್ಪ ಥಿಂಕಿಂಗ್ ಮಾಡಬೇಕಾಗತ್ತೆ. ಸೊ ಇದನ್ನು ನೀವು ಯಾವ ಥರ ಬಿಡಿಸ್ಬೇಕಂದ್ರೆ, ಇದನ್ನು ನೀವು ಆಪ್ಷನ್ ಮೆಥಡ್ ಯೂಸ್ ಮಾಡಿದರೆ ಮಾತ್ರ ನಮ್ಗೆ ಏನಾಗುತ್ತೆ, ಸೊಲ್ಯೂಷನ್ ಬರುತ್ತೆ. ಇಲ್ಲ ಅಂದರೆ ಆಪ್ಷನ್ ಮೆಥಡ್ ಯೂಸ್ ಮಾಡಿದರೆ ನಮಗೆ ಏನಾಗುತ್ತೆ, ವಿತಿನ್ ಸೆಕೆಂಡ್ಲಿ ಆನ್ಸರ್ ಬರುತ್ತೆ. ನೀವು ಆಪ್ಷನ್ ಮೆಥಡ್ ಯೂಸ್ ಮಾಡಲಿಲ್ಲ, ಬೇಸಿಕ್ ಮೆಥಡ್ ಯೂಸ್ ಮಾಡಿದರೆ ಸ್ವಲ್ಪ ಲೆಂತ್ ಆಗುತ್ತೆ. ಬಟ್ ಅದಕ್ಕೆ ನಾನು ಸ್ವಲ್ಪ ಕೆಲವೊಂದು ಟೈಮ್ ನೀವು ಏನು ಮಾಡ್ಬೇಕಂದ್ರೆ, ಕೆಲವೊಂದು ಸೊಲ್ಯೂಷನ್ಸ್ಗಳಿಗೆ ನೀವು ಆಪ್ಷನ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ಅದರಿಂದ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾನೆ ಅಂದರೆ, A and B together can complete a task in 12 days ಅಂತ. However, if A works alone completes half the job and leaves, and then B works alone and completes the rest of the work ಅಂತ. It takes 25 days in all to complete the work ಅಂತ. If B is more efficient than A, how many days would it have taken B do the work by herself ಅಂತ. ಅಂದರೆ A ಮತ್ತು B ಅವರು ಎಷ್ಟು ದಿನ ಟೈಮ್ ತೊಗೊತಾರೆ ಒಂದು ಕೆಲಸನ ಮುಗಿಸೋಕ್ಕಂತ, 12 ದಿನ ಟೈಮ್ ತೊಗೊತಾರಂತೆ, ಕರೆಕ್ಟಲ್ಲ. ಸೊ A ಮತ್ತು B ಅವರು 12 ದಿನ ಟೈಮ್ ತೊಗೊಂಡ್ರೆ B ಎಂಬುವಂದ್ರೆ ನಮಗೆ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ಇಲ್ಲಿ ಎಷ್ಟು ತೊಗೋಬೇಕಂತ. ಸೊ ಅದರಿಂದ ಟೋಟಲ್ ವರ್ಕ್ ಆ ಕೆಲಸ ಮುಗಿಯೋಕ್ಕೆ ಟೋಟಲ್ ಟೈಮ್ ಎಷ್ಟು ಬೇಕು ನಮಗೆ, 25 ದಿನ ಬೇಕಂತ. ಮತ್ತು A ಎಂಬನು ಏನು ಮಾಡ್ತಾನೆ, ಅರ್ಧ ಕೆಲಸನ ಮಾಡ್ತಾನಂತೆ, ಮತ್ತು B ಎಂಬನು ಇನ್ನೂ ಅರ್ಧ ಕೆಲಸ ಮಾಡ್ತಾನಂತೆ. ಸೊ ಅದರಿಂದ ನಮಗೆ B ವ್ಯಾಲ್ಯೂನ ಏನು ತೊಗೊಂಡ್ರೆ ನಮಗೆ ಇಲ್ಲಿ ಆನ್ಸರ್ ಈಸಿಯಾಗಿ ಬಂದುಬಿಡುತ್ತೆ. ಸೊ ಆದ್ದರಿಂದ ನಮಗೆ ಇದನ್ನು ಕಂಡುಹಿಡಬೇಕು, ನೀವು ಆಪ್ಷನ್ಗಳನ್ನ ಯೂಸ್ ಮಾಡಿರಿ. ಸೊ ಫಸ್ಟದಾಗಿ ನಮಗೆ 18 ತೊಗೊಳ್ರಿ. ಇಲ್ಲಿ ನಿಮಗೆ 18 ಆಪ್ಷನ್ ತೊಗೊಂಡಾಗ ನಮಗೆ ಬರುತ್ತೆ ನೋಡ್ರಿ ಇಲ್ಲಿ. ಸೊ B ವ್ಯಾಲ್ಯೂಯಲ್ಲಿ ನಾವು 18 ತೊಗೊಂಡಾಗ ನೋಡ್ರಿ ಇಲ್ಲಿ ಬರುತ್ತೇನಂತ. ಸೊ ಇಲ್ಲಿ Bದು ಕ್ವಶನ್ ಮಾರ್ಕ್ ಮಾಡ್ತೀನಿ ಇಲ್ಲಿ, ಕರೆಕ್ಟಲ್ಲ. ಸೊ ಇವೆರಡರದ್ದು LCMನ ಕಂಡುಹಿಡಿದ್ರೆ ಎಷ್ಟಾಗುತ್ತೆ ನಮಗೆ, 36, ಕರೆಕ್ಟಲ್ಲ. ಇದು 12 3 36, ಇದು 18 36. ಆದ್ದರಿಂದ ಅವರೇನಂತಾನೆ, ಈ ಟೋಟಲ್ ವರ್ಕಲ್ಲಿ A ಎಂಬನು ಅರ್ಧ ಕೆಲಸ ಮಾಡ್ತಾನಂತ, ಕರೆಕ್ಟಲ್ಲ. ಈ ಟೋಟಲ್ ವರ್ಕ್ ಎಷ್ಟೈತಿ, 36. ಸೊ 36 ನಮಗೆ A ಮತ್ತು Bದು ಟೈಮಿಂಗ್ ಎಷ್ಟಾಗುತ್ತೆ ನಮಗೆ, ಟೋಟಲು 25 ಡೇಸ್ ಬಂದಿರ್ಬೇಕು ಲಾಸ್ಟಿಗೆ, ಕರೆಕ್ಟಲ್ಲ. ಟೋಟಲ್ ಟೈಮು A ಮತ್ತು Bದು ಕೂಡಿಸಿದರೆ ನಮಗೆ 25 ದಿನ ಆಗಿರಬೇಕು. ಆದ್ದರಿಂದ A ಎಂಬನು ಟೋಟಲ್ ವರ್ಕಲ್ಲಿ ಅರ್ಧ ಕೆಲಸ ಮಾಡಿದ್ದಾನೆ, ಅಂದರೆ 36ರಲ್ಲಿ ಅರ್ಧ ಎಷ್ಟಾಗುತ್ತೆ, 18, ಕರೆಕ್ಟಲ್ಲ. ಇನ್ನೊಂದು ಏನಂದರೆ ಇಲ್ಲಿ ನೋಡಿ, A ಮತ್ತು Bದು ಎಫಿಷಿಯನ್ಸಿ ಎಷ್ಟೈತಿ, 3 ಐತಿ. ಒಂದು ನಿಮಿಷ. A ಮತ್ತು Bದು ಎಫಿಷಿಯನ್ಸಿ ಎಷ್ಟೈತಿ ನಮಗೆ ಇಲ್ಲಿ, 3 ಐತಿ. ಮತ್ತು B ಎಂಬ ಒಂದು ಎಫಿಷಿಯನ್ಸಿ ಎಷ್ಟೈತಿ, 2 ಐತಿ. ಆದ್ದರಿಂದ Aದು ಎಫಿಷಿಯನ್ಸಿ ಬೇಕಂದ್ರೆ ನಾವು ಏನು ಮಾಡ್ಬೇಕು, ಇಲ್ಲಿ B ಎಫಿಷಿಯನ್ಸಿಯಲ್ಲಿ 2 ಅಲ್ಲಿ ನಾವು ಏನು ಮಾಡ್ಬೇಕು, 1 ಕೂಡಿಸಿದ್ರೆ A ಎಫಿಷಿಯನ್ಸಿ ಬರುತ್ತೆ, ಕರೆಕ್ಟಲ್ಲ. ಇಲ್ಲಿ ನೋಡಿ ಟೋಟಲ್ ವರ್ಕ್ ಎಷ್ಟೈತಿ, 36 ದಿನ ಐತಿ, 36 ಟೋಟಲ್ ವರ್ಕ್. ಅದರಲ್ಲಿ A ಎಂಬನು ಅರ್ಧ ಪಾರ್ಟ್ ಮಾಡ್ತಾನಂತ, ಆದ್ದರಿಂದ 36 ಅರ್ಧ ಎಷ್ಟಾಗುತ್ತೆ, 18. 18 A ಎಫಿಷಿಯನ್ಸಿನ ನಾವು ಏನು ಮಾಡಬೇಕು, ಡಿವೈಡ್ ಮಾಡಬೇಕು, ಪ್ಲಸ್ B ಎಂಬ ಒಂದು
ಇನ್ನು ಎಷ್ಟು ಉಳಿತು 18ವರೆಗೂ ಉಳಿತು. ಆದ್ದರಿಂದ ಬಿದು ಎಫಿಷಿಯನ್ಸಿ ಎಷ್ಟಾಗುತ್ತೆ 2. ಸೊ ಇದನ್ನು ನಾವು ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ ನೋಡಿರಿ. 18 ಪ್ಲಸ್ ಇದೇನಾಗುತ್ತೆ 2 1 2 9. ಸೊ ನಮಗೆ 25 ಬರಬೇಕಿತ್ತು, ಬಟ್ ಇದೇನು ಬರುತ್ತೆ ನಮಗೆ 24 ಬರುತ್ತೆ. ಆದ್ದರಿಂದ ಇದು ತಪ್ಪು. ನಾವು ಅಂದರೆ ನಾವು ಆಪ್ಷನ್ ಚೂಸ್ ಮಾಡೋದು ತಪ್ಪು. ಅದೇ ನಾವು 20 ಹಾಕಿ ನೋಡಿ. ಸೊ ನೀವು 20 ಹಾಕಿ ನೋಡಿದ್ರೆ ನಿಮ್ಗೆ ಬರುತ್ತಾ ನೋಡಿ ಇಲ್ಲಿ. ಸೊ ನೀವು ಇದನ್ನು ಯೂಸ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಆಪ್ಷನ್ ನಂಬರ್ ಎನ ಯೂಸ್ ಮಾಡಿದರೆ ರಾಂಗ್ ಆನ್ಸರ್ ಬರುತ್ತೆ. ಅದೇ ಥರ ನೀವು ಆಪ್ಷನ್ ನಂಬರ್ ಬಿನ ಯೂಸ್ ಮಾಡಿ ನೋಡಿ ಇಲ್ಲಿ ನಿಮ್ಗೆ ಏನು ಬರುತ್ತೆ ಆನ್ಸರ್ ಅಂತ. ಸೊ ಆಪ್ಷನ್ ನಂಬರ್ ಸಿ ಏನಂತ ಬಿ ಜಾಗದಲ್ಲಿ 20ನ ಯೂಸ್ ಮಾಡಿದರೆ ನೋಡಿ ಇಲ್ಲಿ ಏನು ಬರುತ್ತೆ. ಸೊ 12 ಮತ್ತು 20 ನಮಗೆ ಎಫಿಷಿಯನ್ಸಿ ತೆಗೆದ್ರೆ ಎಷ್ಟಾಗುತ್ತೆ, ಸಾರಿ LCM ತೆಗೆದ್ರೆ ನಮಗೆ 60 ಆಗುತ್ತೆ. ಆದ್ದರಿಂದ ಇದು 12 5 60, ಇದು 23 60. ಆದ್ದರಿಂದ ಬಿದು ಎಫಿಷಿಯನ್ಸಿ ಎಷ್ಟಿದೆ 3 ಐತಿ. ಸೊ ಬಿದು ಎಫಿಷಿಯನ್ಸಿ 3 ಆದರೆ ಎದು ಎಫಿಷಿಯನ್ಸಿ ಎಷ್ಟಾಗುತ್ತೆ ನಮಗೆ, ಎ ಮತ್ತು ಬಿದು ಎಫಿಷಿಯನ್ಸಿ 5 ಇದ್ದರೆ ಎದು ಎಫಿಷಿಯನ್ಸಿ ನಾವು ಎಷ್ಟು ತೊಗೋಬೇಕು, 2 ತೊಗೋಬೇಕು, ಕರೆಕ್ಟಲ್ಲ. ಆದ್ದರಿಂದ ನೋಡಿ ಇಲ್ಲಿ ಈಗ ಟೋಟಲ್ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಎ ಮತ್ತು ಬಿ ಅವರು ಎಷ್ಟು ದಿನ ತೊಗೊಂಡಾರಲ್ಲಿ 25 ಡೇಸ್ ತೊಗೊಂಡ್ರ, ಕರೆಕ್ಟಲ್ಲ. ಅದರಲ್ಲಿ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ, ಟೋಟಲ್ ವರ್ಕ್ ಎಂಬುದು ಎಷ್ಟೈತಿ ಇಲ್ಲಿ 60. ಈ ಟೋಟಲ್ ವರ್ಕಲ್ಲಿ ಎ ಮತ್ತು ಬಿ ಏನು ಮಾಡ್ತಾರೆ, ಅರ್ಧ ಡಿವೈಡ್ ಮಾಡ್ಕೊತಾರಂತ, ಕರೆಕ್ಟಲ್ಲ. ಎ ಎಂಬೋನು ಏನು ಮಾಡ್ತಾನೆ, ಅರ್ಧ ಡಿವೈಡ್ ಮಾಡ್ಕೊತಾರೆ. ಯಾರು ಎ ಎಂಬೋನು ಅರ್ಧ ಪಾರ್ಟ್ ಡಿವೈಡ್ ಮಾಡ್ತಾನೆ, ಮತ್ತು ಬಿ ಎಂಬೋನು ಕೂಡ ಅರ್ಧ ಪಾರ್ಟ್ ಡಿವೈಡ್ ಮಾಡ್ತಾನೆ. ಆದ್ದರಿಂದ 30 ಮತ್ತು ಇವನು 30. ಇಲ್ಲಿ ನೋಡಿ 30ರದ್ದು ಎದು ಎಫಿಷಿಯನ್ಸಿ ಎಷ್ಟೈತೆ ನಮಗೆ 2 ಐತಿ. ಸೊ ಈ 30ಅನ್ನು ಏನು ಮಾಡ್ಬೇಕು ನಾವು 2ರಿಂದ ಡಿವೈಡ್ ಮಾಡ್ಬೇಕು. ಅದೇ ಥರ ಈ ಬಿದು ಎಫಿಷಿಯನ್ಸಿ ಎಷ್ಟೈತಿ ನಮಗೆ 3 ಐತಿ. ಸೊ 3ರಿಂದ ನಾವು ಏನು ಮಾಡಬೇಕು 30ಅನ್ನು ಡಿವೈಡ್ ಮಾಡಬೇಕು. ಸೊ ಇವೆರಡರದ್ದು ಎಫಿಷಿಯನ್ಸಿಗಳನ್ನು ನಾವು ಕೂಡಿಸಿದಾಗ ಅವಾಗ ಏನಾಗುತ್ತೆ, ನಮಗೆ ಇವೆರಡರದ್ದು ವ್ಯಾಲ್ಯೂಗಳನ್ನು ಕೂಡಿಸಿದಾಗ ನಮಗೆ 25 ಬಂದರೆ ಅದು ರೈಟ್ ಆನ್ಸರ್ ಆಗುತ್ತೆ. ಆದ್ದರಿಂದ 2 1 2 15 ಮತ್ತು 3 1 3 10 ಅಂತ. ಸೊ ಏನು ವ್ಯಾಲ್ಯೂ ಬಂತು 15 ಪ್ಲಸ್ 10 ಈಸ್ಕೊಳ್ಳೆ ನಮ್ಗೆ ಏನಾಗುತ್ತೆ 25 ದಿನ ಆಗುತ್ತೆ. ಆದ್ದರಿಂದ ಎ ಎಂಬುವನು ಅರ್ಧ ಪಾರ್ಟ್ ಕೆಲಸ ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾನೆ, 15 ದಿನ ತೊಗೊತಾನೆ. ಮತ್ತು ಬಿ ಎಂಬುವನು ಅದೇ ಅರ್ಧ ಪಾರ್ಟ್ ಕೆಲಸವನ್ನು ಮಾಡೋಕ್ಕೆ ಎಷ್ಟು ದಿನ ಟೈಮ್ ತೊಗೊತಾನೆ, 10 ದಿನ ತೊಗೊತಾನೆ. ಆದ್ದರಿಂದ ಟೋಟಲ್ ಟೈಮ್ ಎಷ್ಟು ಹಿಡಿತು ಅವರಿಗೆ 25 ದಿನ ಟೈಮ್ ಹಿಡಿತಂತ. ಆದ್ದರಿಂದ ಯಾವುದು ನಾವು ಬಿ ಜಾಗದಲ್ಲಿ ನಾವು ಏನು ತೊಗೊಂಡ್ರೆ 20ಅನ್ನು ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ರೈಟ್ ಆನ್ಸರ್ ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೇನಾಗಿತ್ತು ಇವತ್ತಿನ ಕ್ಲಾಸ್ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಬಿಡಿಸಿ. ಯಾವುದು ಕಾನ್ಸೆಪ್ಟ್ ಆಫ್ ದಿ ಲೆಫ್ಟಿಂಗ್ ದಿ ವರ್ಕ್ ಫ್ರಮ್ ದಿ ಬ್ಯಾಕ್ವರ್ಡ್ ಅಂತ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಫಾರ್ವರ್ಡ್ ಬಗ್ಗೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸನ್ನು ಬ್ಯಾಕ್ವರ್ಡ್ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ ಕೇಸ್ ನಮಗೆ 2 ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ನ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಯಾವ ಥರ ಮಾಡೋದು ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿರುವಂಥ ಕಾನ್ಸೆಪ್ಟ್ಗಳು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಇವತ್ತಿನ ಕ್ಲಾಸಲ್ಲಿ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಹಾಗೆ ನಿಮಗೆ ನಮ್ಮ ಕ್ಲಾಸ್ಗಳು ಲೈಕ್ ಇದ್ದರೆ ಅಂದರೆ ಇಷ್ಟ ಆಗಿದ್ದರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್, ಕಾಮೆಂಟ್ ಆ್ಯಂಡ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಮತ್ತು ನಿಮ್ಮ ಅಗಲ ಇರೋ ಕೂಡ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮಗೆ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೋ ಡೌಟ್ ಇದ್ದರೂ ಕೂಡ ಸಜೆಷನ್ಸ್ ಹೇಳೋದಿದ್ದರೂ ಕೂಡ ನೀವು ದಯವಿಟ್ಟು ಹೇಳ್ಬೋದು. ಸೊ ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿ ಒನ್.